ಅಲ್ಲ ಚಂದ್ರಣ್ಣ, ಇರೋ ದೇವಸ್ಥಾನ ಚೆನ್ನಾಗಿದೆ, ಇದನ್ ಕೆಡಬಿಟ್ಟು ದೊಡ್ಡ ದೇವಸ್ಥಾನ ಕಟ್ಸೋಣ ಅಂತೆಲ್ಲ, ದುಡ್ಡೆಲ್ಲಿಂದ ತರೋದು? ನೋಡಿಸಿದಣ, ಈ ಸಲ ಊರಲ್ಲಿ ಒಳ್ಳೆ ಮಳೆ ಬೆಳೆ ಆಗಿದೆ, ಒಳ್ಳೆ ಫಸಲು ಬಂದಿದೆ. ಮನೆ ಮನೆಗೂ 30,000 ರೂಪಾಯಿ ಹಾಕ್ಬಿಟ್ಟು ನಮ್ಮೂರಲ್ಲಿ ಒಂದೊಳ್ಳೆ ದೇವಸ್ಥಾನನೇ ಕಟ್ಸ್ಬಿಡೋಣ, ಏನಂತೀಯ? ಚಂದ್ರಣ್ಣ, ನೀವ್ ಇಷ್ಟ ಬಂದಂಗೆಲ್ಲ ಹೇಳ್ಬೇಡಿ. ಯಾರ್ ತಾನೇ ನಮ್ಮೂರಲ್ಲಿ ದುಡ್ಡು ಕೊಡ್ತಾರೆ ಹೇಳಿ? ನೀವೇನೋ ದುಡ್ಡಿಟ್ಟಿದ್ದೀರ ಕೊಟ್ಬಿಡ್ತೀರಪ್ಪ, ನಾವೆಲ್ಲ ಎಲ್ಲಿಂದ ಕೊಡ್ಬೇಕು? ಅಲ್ಲ ಸಿದ್ದಣ್ಣ, ನಾನೇ ನನ್ನ ಮನೆ ಕೇಳ್ತಿದ್ದೀನ? ಅಕ್ಕಪಕ್ಕ ಊರರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ದೇವಸ್ಥಾನ ಕಟ್ಸಿದ್ದಾರೆ. ಹಾಗೆ ನಮ್ಮೂರಲ್ಲೂ ಕೂಡ ಒಂದು ಒಳ್ಳೆ ದೇವಸ್ಥಾನ ಕಟ್ಸ್ಬೇಕು ಅಂತ ನಮ್ಮೆಲ್ಲರ ಆಸೆ ಆಗಿದೆ. ಅದಕ್ಕೆ ನಿನ್ ಸಹಕಾರ ಬೇಕು. ಹಂಗಂದ್ಬಿಟ್ರೆ ಹೆಂಗೆ? ಚಂದ್ರಣ್ಣ ಹೇಳೋದು ಸರಿ ಇದೆ. ಊರು ಅಂದ್ರೆ ಹಬ್ಬ ಹರಿದಿನ ಬಂದೇ ಬರುತ್ತಲ್ಲ, ಒಳ್ಳೆ ದೇವಸ್ಥಾನ ಬೇಕೇ ಬೇಕಲ್ವಾ? ಎಲ್ರು ದುಡ್ಡಾಕಿ ಕಟ್ಸೇ ಬಿಡೋಣ. ಅಲ್ಲ ಕಣೋ ದೊಡ್ಡ, ನೀನ್ ಹೇಳೋದು ನಾ ಒಪ್ಕೊಂತೀನಿ, ಆದ್ರೆ ದುಡ್ಡೆಲ್ಲಿಂದ ತರಬೇಕು? ನಮಸ್ಕಾರಪ್ಪ. ನೀನ್ ಯಾವತ್ತಾನೆ ಊರಿನ ಒಳ್ಳೆ ಕಾರ್ಯಕ್ಕೆ ದುಡ್ಡು ಕೊಟ್ಟಿದ್ದಿ ಹೇಳು? ಅದರಲ್ಲಂತೂ ಈ ವರ್ಷ ನಿನಗೆ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಫಸಲು ಬಂದು ಒಳ್ಳೆ ದುಡ್ಡು ಕೂಡ ಆಗಿದೆ. ನಿನ್ನತ್ರ ನಾನು ಅಷ್ಟು ಇಷ್ಟು ಅಂತ ಕೇಳ್ತಾ ಇಲ್ಲ, ನಿನ್ನ ಕೈಲಾದಷ್ಟು ಕೊಡು, ದೇವಸ್ಥಾನನ ಕಟ್ಸೋಣ. ಸರಿ ಆಯ್ತು ಚಂದ್ರಣ್ಣ, ಆದ್ರೆ ನಂದೊಂದು ಕಂಡೀಷನ್ನು. ಓ, ಮತ್ತೆ ನೀನು ಗಾನ ಶುರು ಮಾಡಿದೆಲ್ಲ, ಅದೇನು ಹೇಳು? ದೇವಸ್ಥಾನ ಕಟ್ಸೋ ಎಲ್ಲ ಉಸ್ತುವಾರಿ ನನಗೆ ಕೊಡ್ಬೇಕಪ್ಪ. ಸಿದ್ದಣ್ಣ, ನಿನಗೆ ಅದ್ರ ಬಗ್ಗೆ ಏನು ಗೊತ್ತೇಳು? ಅದೆಲ್ಲ ಬೇಕಾಗಿಲ್ಲ, ನಿಮ್ ಕೈಯಲ್ಲಾದ್ರೆ ಉಸ್ತುವಾರಿ ಕೊಡಿ, ಇಲ್ಲ ಅಂದ್ರೆ ಬಿಡಿ. ಸಿದ್ದಣ್ಣ, ಪದೇ ಪದೇ ಸುಮ್ಮನೆ ನೀನು ತಲೆಹರಟೆ ಮಾಡಬೇಡ. ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಯಾರಾದ್ರೂ ಒಂದು ಒಳ್ಳೆ ಇಂಜಿನಿಯರ್ನ ಕರೆಸಿ ನಮ್ಮೂರಿನ ದೇವಸ್ಥಾನನ ಅದ್ಭುತವಾಗಿ ಕಟ್ಸೋಣ, ಒಳ್ಳೆ ಕಾರ್ಯಕ್ರಮನೂ ಮಾಡೋಣ. ಸುಮ್ಮನೆ ಸುಮ್ಮನೆ ತೊಂದರೆ ಮಾಡಕ್ ಬರಬೇಡ ನೀನು. ನೋಡ್ ಚಂದ್ರಣ್ಣ, ನೀ ಹೇಳ್ತಾ ಇರೋದು ನಂಗೆ ಸುಖ ಆರಾಮ್ ಇಷ್ಟ ಇಲ್ಲ. ನೀವೇನಾರು ಮಾಡ್ಕೊಳ್ಳಿ, ನಾನು ಬರೋದಿಲ್ಲ ನಿಮ್ ಸಾವಾಸಕ್ಕೆ. ಛೇ, ಯಾವಾಗ್ಲೂ ಒಂದು ಇದೇ ಹಣೆ ಬಾರ ಆಗೋಯ್ತು. ಊರಿಗೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದ್ರೆ ಎಲ್ಲದಕ್ಕೂ ಅಡ್ಗಾಲಾಗ್ತಾನೆ. ಏನ್ ಮಗಳೇ, ಇವತ್ತು ಯಾವ ಬೆಳೆ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀಯಾ? ಅಪ್ಪ, ಜೇನು ಸಾಕಾಣಿಕೆ ಮಾಡಿದ್ರೆ ಹೆಂಗಿರುತ್ತೆ ಅಪ್ಪ? ನೋಡು ಮಗಳೇ, ನೀನೇನು ಬೇಕಾದ್ರೂ ಮಾಡು, ನನ್ನ ಫುಲ್ ಸಪೋರ್ಟು ನಿನಗಿರುತ್ತೆ. ಆಯ್ತಪ್ಪ. ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ? ನೋಡಪ್ಪ, ಅಮ್ಮ ಯಾವಾಗ್ಲೂ ಹಿಂಗೆ ಕಿಂಡಲ್ ಮಾಡ್ತಾ ಇರ್ತಾರ ನನ್ನ. ಕತ್ತೆಗೆ ಏನ್ ಗೊತ್ತಮ್ಮ, ಕಸ್ತೂರಿ ಪರಿಮಳ. ನಿಮ್ಮಮ್ಮನುವೇ 7ನೇ ಕ್ಲಾಸ್ ಫೇಲ್ ಆಗಿ SSLC ಪಾಸ್ ಆಗಿದ್ದೀನಿ ಅಂತ ಹೇಳಿ ನನ್ನ ಮದುವೆ ಆದ್ಲು. ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ ಮಾಡೋದು, ಹಾಳಾದ ವಯಸ್ಸು, ಯಾಮಾರ್ಬಿಟ್ಟೆ. ಅಯ್ಯೋ ಪಾಪ. ಆದ್ರೂ ನಾನು ಹಾಕಿದ ಪರಿಶ್ರಮ ವೇಸ್ಟ್ ಆಗ್ಲಿಲ್ಲ. 2 ಮಕ್ಕಳು ತಾಯಿ ಆದ್ರೂ ನೋಡಕ್ಕೆ ಸ್ವಲ್ಪ ಸುಮಾರಾಗಿದ್ದಾಳೆ, ಅದೇ ನನಗೆ ಸಮಾಧಾನ. ರೀ ಸುಮ್ನಿರ್ರಿ, ಸಾಕು. ನೀವಿರೋ ಚಂದಕ್ಕೆ ನಾ ಸಿಕ್ಕಿರೋದೇ ನಿಮ್ಮ ಅದೃಷ್ಟ, ಗೊತ್ತಾ? ಅಷ್ಟಕ್ಕೂ ನೀವೇ ತಾನೆ ನಮ್ಮ ಅಪ್ಪ ಹತ್ರ ಬಂದು ಪದೇ ಪದೇ ಮದ್ವೆ ಮಾಡ್ಕೊಡಿ ಅಂತ ದಿನಕ್ಕೆ 4 ಸಲ ಬರ್ತಿದ್ರಿ. ಅವಾಗ ಚೆನ್ನಾಗಿತ್ತ ನಿಮ್ಗೆ? ಎಲ್ರಿಗೂ ಗೊತ್ತು ನೀವು ಚಿಕ್ಕ ವಯಸ್ಸಲ್ಲ ಮದ್ವೆ ಆಗಿದ್ದೀರಾ ಅಂತ. ಇಬ್ರು ಮಕ್ಳಾದ್ರು ಎಷ್ಟು ಹೆಂಗಾಗ್ ಕಾಣ್ತೀರಾ. ಅಮ್ಮ, ನೀನು ಚೆನ್ನಾಗಿದ್ಯಾ, ಅಪ್ಪನೂ ಚೆನ್ನಾಗಿದಾರ, ಆಯ್ತಾ? ಓಕೆನಾ? ಮಗಳೇನ ಹೊಸ ಪ್ರಯತ್ನ ಮಾಡ್ತಿದ್ದಾಳೆ, ಅದಕ್ಕೆ ಸಪೋರ್ಟ್ ಮಾಡೆ. ರೀ, ನಿಮ್ಮಿಬ್ಬರ್ಗ್ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ನನಗ್ ಕೆಲ್ಸ ಇಲ್ವೇನ್ರಿ? ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ. ನೋಡಿ ಅಪ್ಪ, ಅಮ್ಮ ಯಾವಾಗ್ಲೂ ಹಿಂಗೆ ಆಡ್ತಾರೆ. ನೋಡು ಮಗಳೇ, ನೀನೇನು ಗಾಬರಿ ಆಗ್ಬೇಡ, ನಿನ್ನೆಲ್ಲದಕ್ಕೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ನೀನೇನು ಹೆದರ್ಕೋಬೇಡ, ನಿನ್ನ ಪ್ರಯತ್ನ ನೀನು ಮಾಡು. ಥ್ಯಾಂಕ್ ಯು ಅಪ್ಪ. ಮಾಡು.
ಅಪ್ಪ ಹ್ಮ್ ಅಮ್ಮ ನೋಡಿ ನಾನೇ ಬೆಳೆಸಿರೋ ಹಣ್ಬೆ ಹೇಗಿದೆ? ಚೆನ್ನಾಗಿದೆ. ನೀನ್ ಬಿಡಿಸಿರೋದಾ? ಹ್ಮ್ ಹೇಳ್ ಮಗ್ನೆ, ಚೆನ್ನಾಗಿದ್ಯಾ ತಾನೆ? ಹೂಮಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಮಗ, ಎಲ್ರೂ ಚೆನ್ನಾಗಿದ್ದೀವಿ. ನಾಳೆ ನಾನು ಊರಿಗೆ ಬರ್ತಿದ್ದೀನಮ್ಮ. ಊರಿಗ್ ಬರ್ತಿದೀಯ ಮಗ? ಹೌದಾ? ಸರಿ ಬಂದ್ಬಿಡು. ಸರಿಮ್ಮ, ಆಯ್ತಮ್ಮ. ಇಲ್ಲ ಅಪ್ಪ ಮಗಳ್ದು ಯಾಕೋ ಜಾಸ್ತಿ ಆಗ್ತಿದೆ, ಬಾ. ಓ ಹೌದಾ, ನಾನು ಹಾ, ಬರ್ತೀನಿ ತಗೊಳ್ಳಿ. ನಾಳೆ ಬಸ್ ಸ್ಟಾಪ್ ಮಂಜುನ್ ಕಳಿಸ್ತೀನಿ. ಸರಿಮ್ಮ, ಆಯ್ತು. ರೀ, ನಾಳೆ ಮಗ ಬರ್ತಿದ್ದಂತಾನೆ. ಅದನ್ನೇ ಒಂಚೂರ್ ಖುಷಿಯಾಗಿ ಹೇಳ್ರಿ. ಅಮ್ಮ ನಾಳೆ ಅಣ್ಣ ಬರ್ತಾರೆ. ಹೌದು. ನಂಗ್ ಮಾತ್ರ ಫುಲ್ ಖುಷಿ ಆಯ್ತು. ಅವನು ಬಂದ್ಮೇಲೆ ಖುಷಿ ಪಟ್ರಾಯ್ತು. ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ನಡೀರಿ. ಬನ್ರಿ. ಮಗ, ಊರಿಗೆ ಬಂದ್ರೆ ಏನೋ ಒಂಥರ ಸಮಾಧಾನ ಕಣೋ. ನಿಂಗೂ ಬೆಂಗಳೂರು ಹೊಗೆ ಕುಡ್ದು ಕುಡ್ದು ಸಾಕಾಗಿದೆ ಮಗ. ಏನ್ ಮಾಡೋದು ಮಗ, ವಿಧಿ ಇಲ್ಲ. ನಮ್ಮ ಹಳ್ಳಿಯಲ್ಲಿ ನೋಡಿದ್ರೆ ಒಳ್ಳೆ ಕಾಲೇಜ್ ಇಲ್ಲ. ಹೊಗೆ ಕುಡ್ಕೊಂಡೆ ಜೀವನ ಮಾಡಿ ಸಾಯ್ಬೇಕು. ಏನು ಮತ್ತೆ ಬೆಂಗಳೂರಿಗೆ ಹೋಗ್ತೀಯಾ? ಬೆಂಗಳೂರೇನು ಹೋಗಲ್ಲ, ಫಾರಿನ್ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಏನು ಫಾರಿನಿಗೆ ಹೋಗ್ತೀಯಾ? ಇನ್ನೇನು ಬೆಂಗಳೂರ್ವರೆಗೂ ಬಂದು ಹಳ್ಳಿಗೆ ಬಂದು ಗೆನ್ಸ್ಕೇರಿಲ್ಲ. ಮಗ ಹಳ್ಳಿ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ಬೇಡ ಕಣೋ. ಲೋ ನೋಡು, ನಾನು ರೈತರ ಮಗನೇ. ಹಳ್ಳಿ ಬಗ್ಗೆ ಏನು ಮಾತಾಡ್ತಿಲ್ಲ. ಹೈಯರ್ ಎಜುಕೇಶನ್ಗೋಸ್ಕರ ಫಾರಿನ್ ಹೋಗ್ತಾಯಿನ ಅಷ್ಟೇ. ಏನ ಹಂಗಂದ್ರೇನಾ? ಹೋ, ನಿನಗೆ ಬೇರೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಒಂದು ಸ್ವಲ್ಪ ಓದಬೇಕು ಅಂತ ಹೇಳೋದು. ಏನ್ ಮಾಡೋದ್ ಮಗ, ನಮ್ಗೆ ಸ್ವಲ್ಪ ಟೀ ಗಾಂಚಲಿ. ಓದೋ ವಯಸ್ಸಲ್ಲಿ ಓದ್ಲಿಲ್ಲ, ಇವಾಗ ಬೇಜಾರಾಗತ್ತೆ. ಅದೇನ ಹೈಯರ್ ಎಜುಕೇಶನ್ ಏನ್ ಮಗ? ಅವೆಲ್ಲ ತಿಳ್ಕೊಳಕ್ ಟ್ರೈ ಮಾಡ್ಬೇಡ, ಮುಚ್ಕೊಂಡು ನಡಿ. ಬಾರಪ್ಪ.
ಅಮ್ಮ ಅಯ್ಯೋ ಮಗ್ನೆ ಚೆನ್ನಾಗಿದ್ಯೇನಪ್ಪ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸರಿ ಕುತ್ಕೊಂಡಿರ್ ಮಗ, ಕಾಫಿ ತಗೊಂಡ್ ಸರಿ, ಬರ್ತೀನಿ. ಓ ಅಪ್ಪ? ಪಚ್ಚಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಪ್ಪ? ಪ್ರಯಾಣ ಎಲ್ಲ ಹೇಗಿತ್ತು? ಹೂಪ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಟೀ ಕೊಡು ಅವನಿಗೆ. ತಗೋಪ್ಪ ಕಾಫಿ ಕುಡಿ. ಇವನ್ನೆಲ್ಲ ಜರ್ನಿ ಮಾಡಿ ಬಹಳ ಸಾಕಾಗಿದ್ದಾನೆ. ಟಿಫನಿ ರೆಡಿ ಮಾಡು. ಈಗಷ್ಟೇ ಕಾಫಿ ಕೊಟ್ಟಿದ್ದೀನಿ, ಹೌದಾ? ತಿಂಡಿ ರೆಡಿ ಆಗ್ತಿದೆ. ಹಾಗಾದ್ರೆ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಎಲ್ಲರೂ ಕೂತ್ಕೊಂಡು ಆಯ್ತು. ತಿಂಡಿ ತಿನ್ನೋಣ. ಆಯ್ತ್ರಿ, ಬೇಗ ಸ್ನಾನ ಮುಗಿಸ್ಕೊಂಡ್ ಬನ್ನಿ. ಬಂದೆ. ಅಮ್ಮ ಪಾಪು ಇಲ್ಲಿ ಕಾಣ್ತಿಲ್ಲ? ಅವಳೆಲ್ಲಪ್ಪ ಇಲ್ಲಿರ್ತಾಳೆ. ಆ ಗ್ರೀನ್ ಹೌಸ್ ಹತ್ರ 24 ಗಂಟೆ ಅದೇ ಪ್ರಪಂಚ ಆಗಿದೆ ಅವಳಿಗೆ. ಅವ್ಳ್ಗೆ ಅವಳೆಲ್ಲಿ ಬರ್ತಾಳೆ? ಮನೆ ಬಿಟ್ಟು ಅಲ್ಲೇ ಇರಕ್ಕೆ ಹೇಳ್ಬಿಡಿ. ಅಲ್ಲೇ ಇರ್ತಾಳ ಅವಳಷ್ಟೇ. ಸರಿಮಾ, ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸರಿಮಾ. ಆಯ್ತಪ್ಪ. ಪಾಪು, ಅಣ್ಣ ಯಾವಾಗ ಬಂದು? ನಾನು ಬಂದು ತುಂಬಾ ಹೊತ್ತಾಯ್ತು. ನೀನೇನ್ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಏ, ಅದೇನಿಲ್ವೋ, ಕಾಲೇಜಿಂದ ಪ್ರಾಕ್ಟಿಕಲ್ ವರ್ಕ್ ಕೊಟ್ಟಿದ್ರು, ಅದ್ ಮಾಡ್ತದ್ದೆ. ಅದ್ ಸರಿ, ಬೆಂಗಳೂರಿಂದ ನಂಗೇನ್ ತಂದೆ ನೀನು? ಬೆಂಗಳೂರಿಂದ ಬಂದಾಗೆಲ್ಲ ಟ್ಯಾಕ್ಸ್ ಕಟ್ಬೇಕಾ ನಿಂಗೆ? ಕಟ್ಲೇಬೇಕಪ್ಪ. ಅಣ್ಣ ಅಂದ್ರೆ ಇನ್ನೇನು, ತಂಗಿಗೆ ಏನು ಕೊಡ್ಸಕ್ಕಾಗಲ್ವಾ? ಸರಿ ಕೊಡ್ಸ್ತೀನಿ ಬಾ. ಅಮ್ಮ ತಿಂಡಿ ರೆಡಿ ಮಾಡಿದಾರಂತೆ, ಬಾ ಹೋಗ್ತೀನಿ ನಾನು. ಆಯ್ತು ಬಾ. ಏನೇ ಕುಳಿ, ಚೆನ್ನಾಗಿದ್ಯಾ? ಯಾಕೆ ಬಂದಿದ್ಯಾ? ನಂಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಏನು ಏನಾಯ್ತು ಕುಳಿ? ನಾನೇನು ಅಂಥದ್ದು ಮಾಡಿದ್ದು? ಏನಕ್ಕೆ ಅಷ್ಟೊಂದು ಕೋಪ ಆಗಿದ್ಯಾ? ಹೌದಪ್ಪ, ಯಾವಾಗ್ಲೂ ನಂಗೆ ಕೋಪ. ಏನಿವಾಗ? ಅಮ್ಮ ತಾಯಿ, ಏನಾಯ್ತಂತ ಹೇಳು. ಯಾವಾಗ್ಲೂ ನನ್ನೇ ಫಸ್ಟ್ ನೋಡಕ್ ಬರ್ತಿದ್ದೆ, ಇವಾಗ? ಹೇ ಕುಳಿ, ಯಾವಾಗ್ಲೂ ಫಸ್ಟ್ ನಿನಗೇ ನೋಡಕ್ ಬರ್ತೀನಿ. ಈ ಸಲ ನಿನಗೇ ಫಸ್ಟ್ ನೋಡಕ್ ಬಂದಿದ್ದು. ಇದೆಲ್ಲ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಊರಿಗೆ ಬಂದಿದ್ದೆ ನಾನು ನಿನ್ನೆನೆ ನೋಡಿದ್ದೀನಿ. ನಿಜ ಓಹ್. ಹೇಳು. ಸಾರಿ ಕಣೆ ಚಿನ್ನಿ, ನೆನ್ನೆ ತುಂಬ ಟಯರ್ಡ್ ಆಗಿತ್ತು, ನಿನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಸಾರಿ ಕಣೋ. ಏನು ಬೇಡ, ಹೋಗು. ಓ ಚಿನ್ನಿ, ಸಾರಿ ಕಣೋ, ಪ್ಲೀಸ್ ಕೂತ್ಕೋ. ಐ ಲವ್ ಯು. ಆಹಾ, ಈ ಹುಡುಗಿರಿ ಆ ಚಾಕ್ಲೇಟ್ ಅಂದ್ರೆ ಏನಿಷ್ಟನೋ. ಪ್ರಪಂಚನೇ ಮರ್ತ್ಬಿಡ್ತಾರೆ ಚಾಕ್ಲೇಟ್ ಒಂದಿದ್ರೆ. ಅಯ್ಯೋ, ಇವಾಗಾದ್ರೂ ಖುಷಿಯಾಗಿರಮ್ಮ, ಕೋಪ ಮಾಡ್ಕೋಬೇಡ. ನನ್ನ ಹತ್ರ ಇನ್ನೊಂದು ಚಾಕ್ಲೇಟ್ ಇಲ್ಲ ಕೊಡೋಕ್ಕೆ. ನಂಗೆ ಇನ್ನೊಂದು ಚಾಕ್ಲೇಟ್ ಬೇಡ ಬಿಡು. ಓ ಚಿನ್ನಿ, ಒಂದೇ ಒಂದು ಕಿಚ್ಚಿ ಕೊಡ್ಲಾ? ಇದೆಲ್ಲ ಬೇಡ, ನಡಿ, ಟೈಮ್ ಆಯ್ತು, ಹೋಗೋಣ.
ನೀವು ಹೇಳಿದ ಲೊಕೇಶನಲ್ಲಿ ಇದ್ದೀವಿ. ಹಾ ಬನ್ನಿ ಬನ್ನಿ. ಹಾ ಇಲ್ಲಿ ಬಂದು ನಿಂತೀರಿ ನೋಡಿ, ಕೈ ಕಾಣಿಸ್ತಾ ಇದೆಯಾ? ಹಾ ಕೈ ತೋರಿಸ್ತಾ ಇದ್ದೀನಿ ನೋಡಿ, ಬನ್ನಿ. ಹಾ ಹಾ ಹಂಗೆ ಹಂಗೆ. ಹಾ ಹಾ ಇಲ್ಲೆಲ್ಲ ಮಾತಾಡೋದು ಬೇಡ, ತೋಟದ ಮನೆ ಹತ್ರ ಹೋಗ್ಬಿಡೋಣ. ಇಲ್ಲೆಲ್ಲ ನಿಂತು ಮಾತಾಡಿದ್ರೆ ಬನ್ನಿ, ಅನುಮಾನ ಬರುತ್ತೆ. ಕೂತ್ಕೊಳ್ಳಿ. ನಡಿ ನಡಿ. ಹಾ ಬಾ ಬಾ ಬಾ, ಹಿಂಗೆ ಎಡಕ್ಕೆ ತಗೊಂಬಿಡು. ಹಾ ಹಂಗೆ ಸೀದಾ ಹೋಗು. ಏನೇ ಆದ್ರೂ ಪ್ಲಾನ್ ಮಾತ್ರ ಮಿಸ್ ಆಗಬಾರ್ದು. ಹಾ ಬನ್ನಿಪ್ಪ ಒಳಗೆ. ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡಿದ್ರೆ ಅನುಮಾನ ಮಾಡ್ತಾರೆ. ಒಳಗೆ ಹೋಗೋಣ. ಹಾ ಬನ್ನಿ ಬನ್ನಿ, ಒಳಗೆ ಹೋಗೋಣ ಬನ್ನಿ. ಪಚ್ಚಿ, ಅಪ್ಪ ಬನ್ನಿ ಕೂತ್ಕೊಳ್ಳಿ. ಏನ್ ಮಾಡ್ತಿದ್ಯಾ? ಏನೂ ಇಲ್ಲಪ್ಪ, ಹಾಗೆ ಬುಕ್ಸ್ ಓದ್ತಿದ್ದೆ. ಫ್ರೀ ಇದೆಯಾ? ಸ್ವಲ್ಪ ಮಾತಾಡೋದಿತ್ತು. ಹಾಪ ಹೇಳಿ. ಈಗ ಎಜುಕೇಷನ್ ಎಲ್ಲ ಮುಗಿಸ್ಕೊಂಬಂದಿದ್ಯಾ? ಊರಲ್ಲೇನು ಸಮಸ್ಯೆ ಇಲ್ಲ ತಾನೇ? ಯಾಕಪ್ಪ ಹಂಗೆ ಕೇಳ್ತಿದ್ದೀರಾ? ನಮ್ಮೂರು, ಏನು ಸಮಸ್ಯೆ ಇರುತ್ತೆ? ಸರಿ ಬಿಡು, ಹುಟ್ಟಿದ ಊರಲ್ಲಿ ಯಾರಿ ತಾನೇ ಸಮಸ್ಯೆ ಇರುತ್ತೆ ಅಲ್ವೇ? ಹೌದಪ್ಪ. ಅಪ್ಪ ಏನಾದ್ರು ಮಾತಾಡೋದಿತ್ತಾ? ಹೌದು ಮಗನೇ, ನೀನು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡಿದ್ಯಾ? ಮುಂದೆ ಏನು ಮಾಡ್ಬೇಕು ಅಂತಿದ್ಯಾ? ಇನ್ನೇನಪ್ಪ, ಡಿಗ್ರಿ ಎಲ್ಲ ಮುಗೀತು. ಇವಾಗ ಫಾರಿನ್ಗೆ ಹೋಗಿ MS ಮಾಡೋಂಥ ಪ್ಲ್ಯಾನ್ ಇದೆಯಪ್ಪ. ನಿಮಗೆ ಹೇಳೋಣ ಅಂತ ನಾನೇ ಇದ್ದೆ, ಅಷ್ಟರಲ್ಲಿ ನೀವೇ ಬಂದು ಕೇಳಿದ್ರಲ್ಲ, ಒಳ್ಳೇದಾಯ್ತು. ಏನು MS ಮಾಡೋದಕ್ಕೆ ಫಾರಿನ್ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಯಾಕಪ್ಪ, ನಿಮಗಿಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತೇನಿಲ್ಲ, ಸುಮ್ಮನೆ ಕೇಳಿದೆ. ಸರಿ, ನೀನು ಓದ್ಕೋ, ನಾನು ಬರ್ತೀನಪ್ಪ. ಸರಿನಪ್ಪ.
ರೀ ಯಾಕ್ರಿ ಇನ್ನೂ ಮಲ್ಗಿಲ್ಲ? ನಿದ್ದೆ ಬರ್ತಿಲ್ವಾ? ಹಾಗೇನಿಲ್ಲ, ಯಾಕೋ ನಿದ್ದೆ ಬರ್ತಾ ಇಲ್ಲ. ಮಗನ ಹತ್ರ ಏನಾದ್ರೂ ಮಾತಾಡಿದ್ರಾ? ಮಾತಾಡ್ದೆ, ಏನೋ MS ಮಾಡೋದಕ್ಕೆ ಫಾರಿನ್ಗೆ ಹೋಗ್ಬೇಕು ಅಂತಿದ್ದಾನೆ. ಹೋಗ್ಲಿ ಬಿಡ್ರಿ, ಇನ್ನೂ ಜಾಸ್ತಿ ಓದ್ಕೊಂಡ್ ಬರ್ಲಿ. ನೋಡಮ್ಮ, ನಿನಗೂ ಗೊತ್ತು, ನನ್ನ ತಂದೆ ತಾತ ಎಲ್ಲ ಆರ್ಮಿ ಸೇರಿ ದೇಶ ಸೇವೆ ಮಾಡಿದವರು. ಅಟ್ಲೀಸ್ಟ್ ನನ್ನ ದುರದೃಷ್ಟಕ್ಕೆ ನಾನು ಆರ್ಮಿ ಸೇರಿ ದೇಶಕ್ಕೆ ಸೇವೆ ಮಾಡೋಕ್ಕಾಗಲಿಲ್ಲ. ಕಡೆ ಪಕ್ಷ ನನ್ನ ಮಗನಾದರೂ ಆರ್ಮಿ ಸೇರಿ ದೇಶಕ್ಕೆ ಸೇವೆ ಮಾಡಲಿ ಅಂತ ಹೇಳಿ ನನಗೆ ತುಂಬ ಆಸೆ ಆಗಿದೆ. ಆದರೆ ಇವನು ನೋಡಿದ್ರೆ MS ಗಿಮ್ಮೆಸ್ ಅಂತ ಹೇಳ್ತಿದ್ದಾನೆ. ರೀ ಅವನ್ಗೂ ಇಷ್ಟ ಆಗ್ಬೇಕಲ್ವಾ? ಚಿಕ್ಕ ವಯಸ್ಸಿಂದಲೇ ಹೇಳ್ಕೊತ ಬಂದಿದ್ದೀವಿ, ದೇಶ ಸೇವೆ ಮಾಡು, ದೇಶ ಸೇವೆ ಮಾಡು ಅಂತ. ಮಾಡ್ತೀನಿ ಅಂತಂದವನು ಈಗ ಯಾಕಂಗೆ ಮಾಡ್ತಿದ್ದಾನೆ ಅವನು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ರೀ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಅವನ್ನ ಕೂರ್ಸ್ ಮಾತಾಡೋಣ, ಏನು ಅಂತ ಹೇಳೋಣ, ಆಯ್ತಾ? ಇವಾಗ ಮಲ್ಗೋಣ, ಬನ್ನಿ. ಆಯ್ತು, ನೀನು ಹೋಗಿ, ನಾನು ಬರ್ತೀನಿ. ನನ್ನ ತಂದೆ ತಾತ ಎಲ್ಲರೂ ಆರ್ಮಿ ಸೇವೆ ಮಾಡಿದ್ದಾರೆ, ನಾನಂತೂ ಮಾಡೋಕ್ಕಾಗಲಿಲ್ಲ. ನನ್ನ ಪರವಾಗಿ ಇವನಾದರೂ ಮಾಡ್ತಾನಂದ್ರೆ ನನ್ನ ಮಾತಿಗೆ ಬೆಲೆನೇ ಕೊಡ್ತಿಲ್ವಲ್ಲ. ಎಷ್ಟು ಸಲನಪ್ಪ ಹೇಳೋದು ನಿನಗೆ, ಹೊರಗಡೆ ಬಂದು ನಿಂತ್ಕೊಂಬೇಡ ಅಂತ? ಊರ್ ಜನ ಗೊತ್ತಾದ್ರೆ ಸಮಸ್ಯೆ ಆಗತ್ತಪ್ಪ. ಸಿಗರೇಟ್ ಖಾಲಿ ಆಗಿದೆ, ತಗೊಬಂದಿದ್ದೀರಾ? ಹಾ, ತಂದಿದ್ದೀನಿ, ನಡೀರಿ. ಏ ಕುಳ್ಳಿ, ನೀನೇ ತಿನ್ಸೆ. ನಿನ್ನ ಆಸೆ ಯಾಕೆ ನಿರಾಸೆ ಮಾಡಲಿ, ತಿನ್ನಿಸ್ತೀನಿ ತಗೋ. ನನ್ನ ಬೆರಳು ನೋವಾಯ್ತು ಕಣೋ ಕೋತಿ. ನಿಜವಾಗ್ಲೂ ನೋವಾಯ್ತಾ? ಯಾಕೆ ಮುದ್ದು, ಇಷ್ಟ ಆಗ್ಲಿಲ್ವಾ? ನಾನೇನು ಮಾಡಲಿ, ನಿನ್ನ ಬೆರಳು ಅಷ್ಟು ಮುದ್ದಾಗಿದೆ, ಅದಕ್ಕೆ ಕಚ್ಚಬೇಕು ಅನಿಸುತ್ತೆ. ಓಹೋ, ನಿಂಗೆ ಹಂಗೆಲ್ಲ ಅನ್ಸುತ್ತಾ? ಹಂಗಂದ್ರೆ ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಇವಾಗ ಇನ್ನೇನು ಕೆಲಸ ಇದೆ, ಇವಾಗಲೂ ಮುದ್ದಾಡ್ಬೋದಲ್ಲ? ಏಯ್, ಆದಷ್ಟು ದೂರ ಇರು. ಯಾಕಮ್ಮ, ನಾನು ಮುಟ್ಟಿದ್ರೆ ಸಾಕು, ಮುಟ್ಟಿದ್ರೆ ಮನೆ ಥರ ಆಡ್ತಿಲ್ಲ. ನಾನೇನು ಬೇರೆಯವನಾ? ನಾವಿಬ್ರು ಚಿಕ್ಕವರಿದ್ದಾಗಿಂದಲೂ ಲವ್ ಮಾಡ್ತಿದ್ದೀವಿ, ಅದು ಇಡೀ ಊರಿಗೆ ಗೊತ್ತು. ಮತ್ತಿನ್ನೇನಕ್ಕೆ ಭಯ? ಭಯ ಅಂತಲ್ಲ ಕಣೋ, ನನಗೆ ನಂದೇ ಅದನ್ನ ಡ್ರೀಮ್ಸ್ ಇದೆ. ಇವಾಗಲೇ ಎಲ್ಲ ಮಾಡಿದ್ರೆ ಮದುವೆ ಆದ್ಮೇಲೆ ಏನು ಮಾಡೋದಿದೆ? ನಾವು ಬೇರೆ ಲವರ್ಸ್ ಥರ ಮಾಡೋದು ಬೇಡ, ಆಯ್ತಾ? ಸರಿ ದೀಪು ಪುಟ, ನೀ ಹೇಳ್ದಾಗೆ ಆಗಲಿ. ಅಲ್ಲ, ನಾನು ಇವಾಗ ಏನು ಮಾಡಿದೆ ಅಂತ ಜಸ್ಟ್ ಬೆಳ್ ಕಚ್ಚಿದ್ನಪ್ಪ. ನಾವೆಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀವಿ, ಒಂದ್ಸಲನೂ ನನಗೆ ಹಗ್ ಮಾಡಿಲ್ಲ, ಕಿಸ್ ಮಾಡಿಲ್ಲ. ನಾನಾದ್ರು ಕೇಳಿದ್ರೆ ಸಾಕು ಮದುವೆ ಆಗೋಣ ಅಂತ ರೀಸನ್ ಕೊಡ್ತೀಯಾ? ಏನಿವಾಗ ನಿನ್ನ ಕಿಸ್ ಮಾಡ್ಬೇಕಾಗ? ಹೌದು ಚಿನಿ. ನಾನು ತಿನ್ಸ್ಲಾ?
ಮಂಜಾ, ಓಯ್ ಮಂಜಾ, ಲೋ ಅಯ್ಯ ನನ್ನ ಮಗನೇ ಎದ್ದಾಳ. ಮಗ ಶಿಷ್ಯ, ಏನ್ ಶಿಷ್ಯ, ಯಾವ್ದೋ ಬಾವಿಲ್ ಬಿದ್ದಂಗೈತೆ. ಹಂಗೇನಿಲ್ಲ ಮಗ, ಲವ್ ಡೋವೆಲ್ಲ ಮಾಡ್ಬೇಡ, ಹೇಳ್ ನಿಜ. ನಿಂಗೂ ಗೊತ್ತಾಗೋಯ್ತಾ ಮಗ? ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ, ಒನ್ವೇ ನೋಡೋಣ ಮುಂದೇನಾಗುತ್ತೆ ಅಂತ. ಈಗ ತಾನೇ ಕಾಳಾಗ್ತಾ ಇದ್ದೀನಿ. ನಿಂದೇನಾಯ್ತು ಮಗ? ನಮ್ದೇನ್ ಶಿಷ್ಯ ಲವ್, ಇಡೀ ಊರಿಗೆ ಗೊತ್ತು ನಾನು ದೀಪು ಲವ್ ಮಾಡ್ತಿರೋದು. ಇದೇ ತರ ಲವ್ ಗಿವ್ ಮಾಡ್ಕೊಂಡಿರ್ತೀರಾ, ಮದ್ವೆ ಗಿದ್ವೆ ಆಗ್ತಿರೋ? ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡ್ಬಿಡು. ಮದ್ವೆ ಆಗಿ ಬೇಗ ಒಂದು ಊಟ ಸಿಗುತ್ತೆ ಅಂತ ಅದಕ್ಕೆ ಆಗು ಅಂತ ಹೇಳ್ತಾ ಇದ್ದೀನಿ. ಆಯೋ ನನ್ ಮಗನ, ನಿನ್ನ ಊಟಕ್ಕೋಸ್ಕರ ನಾನ್ ಮದ್ವೆ ಆಗ್ಬೇಕಾ? ಆಯೋ ನನ್ ಮಗನ, ನಡಿ ಬಾ ಹೋಗೋಣ. ತೋಳ ಶಿಷ್ಯ. ಮಗ ಅಲ್ಲೇ ಆ ಮನೆ ಮುಂದೆ ಇರ್ತಾಳೆ, ನಡಿಯೋ ಬೇಗ. ಅಲ್ಲ ಹೋಗಿನ್ ಬಿಡು, ನಿನ್ಗೋಸ್ಕರ ಅಷ್ಟು ಮಾಡಲ್ವಾ? ಲೋ ಶಿಷ್ಯ, ನಿನ್ಗೋಸ್ಕರ ನಾನ್ ಪ್ರಾಣ ಕೊಡ್ತೀನಿ ಬಾರೋ. ನಡಿ ಮಗ, ಬೇಗ ಹೊಂಟೈತಾಳೆ, ನಡಿ ಮಗ. ನೋಡು ಮಗನೇ, ನೀನು MS ಮಾಡೋದಕ್ಕೆ ಫಾರಿನ್ಗೆ ಹೋಗ್ಲೇಬೇಕಾ? ಹೌದು ಅಪ್ಪ, ಏನ್ ಸಮಸ್ಯೆ ಹೇಳಿ ಇವಾಗ? ಸಮಸ್ಯೆ ಇರೋದು ಅಲ್ಲೇ ಮಗ. ನೀನ್ ನೋಡಿದ್ರೆ MS ಮಾಡೋದಕ್ಕೆ ಫಾರಿನು ಅಂತೀಯ. ನಿಮ್ಮಪ್ಪ ನೋಡಿದ್ರೆ ಆರ್ಮಿಗೆ ಕಳಿಸ್ಬೇಕು ಅಂತಾರೆ. ನಾವೇನ್ ಮಾಡ್ಬೇಕಿಲ್ಲಿ? ಅಮ್ಮ, ನೀವೇ ಡಿಸೈಡ್ ಆದ್ರೆ ಹೆಂಗೆ ಅಮ್ಮ? ನನಗೊಂದು ಆಸೆ ಇರುತ್ತೆ, ಕೇಳ್ಬೇಕು ತಾನೆ? ಅಲ್ವೋ, ನಿನಗೆ ಚಿಕ್ಕ ವಯಸ್ಸಿಂದ ನಾನು ಹೇಳ್ತಾ ಇದೀವಿ ಆರ್ಮಿ ಸೇರ್ಬೇಕು, ದೇಶ ಸೇವೆ ಮಾಡ್ಬೇಕಂತ ಹೇಳಿ. ಅವಾಗೆಲ್ಲ ಖುಷಿ ಪಟ್ಕೊಂಡು ಒಪ್ಕೋತಾ ಇದ್ದೆ, ಈಗೇನಾಯ್ತು? ಅಯ್ಯೋ ಅಪ್ಪ, ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರಾ? ನೋಡು ಕಂದ, ನಾವು ಈ ಭೂಮಿ ಮೇಲೆ ಹುಟ್ಟಿದ್ವಿ ಅಂದರೆ ಈ ಭೂಮಿ ಋಣ ತೀರಿಸೋದಕ್ಕೆ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು. ಅದಕ್ಕೆ ಆರ್ಮಿನೇ ಬೇಕಪ್ಪ? ಬೇರೇನೋ ಕೆಲಸ ಮಾಡಿದ್ರೆ ಆಗಲ್ವಾ? ನೋಡು, ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಜೀವನದ ಆಸೆ ಏನು ಅಂದರೆ, ನನ್ನ ತಂದೆ ತಾತನ ಥರ ನೀನು ಕೂಡ ಆರ್ಮಿ ಸೇರಿ ದೇಶ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಅರ್ಥ ಮಾಡ್ಕೋಬೇಕಷ್ಟೇ. ನೋಡ್ ಮಗ್ನೆ, ನಿಮ್ಮಪ್ಪ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಯಾವ ತಂದೆನೂ ತಮ್ಮ ಮಕ್ಕಳ ಹಾಳಾಗ್ಲಿ ಅಂತ ಬಯಸಲ್ಲ. ನಿಮ್ಮಪ್ಪನ ಮನ್ಸು ಮಾತ್ರ ನೋವು ಮಾಡ್ಬೇಡ ಮಗ. ಅಣ್ಣ ಅಣ್ಣ, ನಿಂದೇನೇ ಇವಾಗ? ನಂದೇನಿಲ್ಲ, ನಿನ್ನಿಷ್ಟ, ನಾನು ಹೋಗ್ತೀನಿ. ಯಾವ ಥರ ಕನ್ವಿನ್ಸ್ ಮಾಡ್ಲಪ್ಪ ಇವರಿಗೆ? ಯಾರು ಮಾತೇ ಕೇಳ್ತಿಲ್ಲಪ್ಪ. ಯಾವ ಥರ ಕನ್ವಿನ್ಸ್ ಮಾಡ್ಲಪ್ಪ ಇವರಿಗೆ? ಯಾರು ಮಾತೇ ಕೇಳ್ತಿಲ್ಲಪ್ಪ. ಪಚ್ಚಿ, ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಏನಿಲ್ಲ ಪುಟ್ಟ, ಹಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಅಂಥದ್ದೇನಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ.
ನೀನ್ಯಾಕೆ ಹಿಂಗೆ ಕೇಳ್ತಿದ್ಯಾ? ಸರಿ ಬಿಡು, ನಾನೇನು ಹೇಳಲ್ಲ. ನನ್ನ ಹತ್ರ ಏನು ಹೇಳ್ಬೇಡ. ಚಿನಿ, ಬೇಜಾರಾಗ್ಬೇಡ ಕಣೆ ಪ್ಲೀಸ್. ಓಕೆ, ಹಾಗಿದ್ರೆ ಏನಾಯ್ತಂತ ಹೇಳು. ಯಾಕೆ ಬೇಜಾರಾಗಿದ್ಯಾ? ಅದು ಮನೆಯಲ್ಲಿ ಅಪ್ಪ. ನೋಡು ಕಂದ, ನಾವು ಈ ಭೂಮಿ ಮೇಲೆ ಹುಟ್ಟಿದ್ವಿ ಅಂದ್ರೆ ಈ ಭೂಮಿ ಋಣ ತೀರ್ಸೋದಿಕ್ಕೆ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು. ಅದಕ್ಕೆ ಆರ್ಮಿನೇ ಬೇಕಪ್ಪ. ನೋಡು, ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಜೀವನದ ಆಸೆ ಏನು ಅಂದ್ರೆ ನನ್ನ ತಂದೆ ತಾತನ ಥರ ನೀನು ಕೂಡ ಆರ್ಮಿ ಸೇರಿ ದೇಶ ಸೇವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅಪ್ಪ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀನ್ ಅರ್ಥ ಮಾಡ್ಕೋಬೇಕಷ್ಟೇ. ಇಷ್ಟೆಲ್ಲ ಆಯ್ತು ಚಿನ್ನ, ನಾನು ಏನು ಮಾಡಲಿ ಹೇಳು? ನನಗೆ ನೋಡಿದ್ರೆ 108 ಆಸೆ ಇದೆ. ಅಪ್ಪ ನೋಡಿದ್ರೆ ಆರ್ಮಿಗೆ ಜಾಯ್ನ್ ಆಗು ಅಂತಿದ್ದಾರೆ. ನೋಡೋ ಪಚ್ಚಿ, ಈ ವಿಷಯದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಆದರೂ ಒಂದು ಮಾತು ಹೇಳ್ತೀನಿ, ಯಾವ ತಂದೆ ತಾಯಿಗೂ ಮಕ್ಕಳು ಮನ್ಸು ನೋವು ಮಾಡಬಾರ್ದು. ಹಾಗೆ ಯಾವ ತಂದೆ ತಾಯಿನೂ ಮಕ್ಕಳು ಹಾಳಾಗಲಿ ಅಂತ ಬಯಸಲ್ಲ. ನೀನು ಹೇಳೋದು ಸರಿನೇ ತಿಪ್ಪು, ಆದರೆ ಏನು ಮಾಡಲಿ, ನನ್ನದೇ ಆದಂಥ 108 ಕನಸುಗಳಿವೆ. ಹಾಗಂತ ಅಪ್ಪ ಹೇಳಿದ ತಪ್ಪಂತಿಲ್ಲ. ನೋಡೋಣ, ಅಪ್ಪಂಗೆ ಮನೆಗೆ ಹೋಗಿ ಒಂದ್ಸತಿ ಕನ್ವಿನ್ಸ್ ಮಾಡ್ತೀನಿ. ಸರಿ ಕಣೋ, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ನಿಂಗೇನು ಅನ್ಸುತ್ತೋ ಹಾಗೆ ಮಾಡು. ಪಚ್ಚಿ, ಒಂದು ವಿಷಯ, ನೀನೇನೇ ಮಾಡಿದ್ರು ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಮರಿಬೇಡ. ಅಣ್ಣ, ಸಿಟಿಗೆ ಹೋಗ್ತದೀಯೇನೋ? ಇಲ್ಲ, ಯಾಕೆ? ಸಿಟಿಗೆ ಹೋದ್ರೆ ಕಳೆನಾಶಕ ಔಷಧಿ ಯಾರ ತಗೋಬಾರೋ? ಅಮ್ಮ, ನಿಂಗೆ ನಿಮ್ಮ ಅಪ್ಪಂಗೆ ಮಾಡಕ್ ಬರೋ ಕೆಲ್ಸ ಇರಲ್ಲ, ಏನೋ ಒಂದು ಹೇಳ್ತಿರ್ತೀರಾ. ಅಯ್ಯೋ, ನಾನು ಏನ್ ಹೇಳ್ದೆ ಅಂತ ಹಿಂಗೆ ಆಡ್ತದ್ಯಾ? ಸಿಟಿಗೆ ಹೋದ್ರೆ ಔಷಧಿ ತಗೋಬಾ ಅಂತ ಹೇಳ್ದೆ. ಅಪ್ಪ ಹೋಗಿದ್ರೆ ಅವ್ರಿಗೆ ಹೇಳ್ತದ್ದೆ. ನಾನು ಸಿಟಿಗೆ ಹೋಗ್ತಿಲ್ಲ, ನಿಮ್ಮ ಅಪ್ಪಂಗೆ ಹೇಳಿ ತರ್ಸ್ಕೋ. ಅಪ್ಪ ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನನ್ನ ಕೈ ಕಾಲು ಗಟ್ಟಿಯಾಗಿದೆ, ನಡ್ಕೊಂಬರ್ತೀನಿ, ನೀನು ಹೋಗಪ್ಪ. ಅಪ್ಪ ಅಪ್ಪ ಅಪ್ಪ, ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಬೇಡಪ್ಪ, ನಿನ್ನ ಕೈ ಕಾಲು ಮಣ್ಣಾಗುತ್ತೆ. ಎಷ್ಟೇ ಆಗಲಿ ನೀನು ಫಾರಿನ್ಗೆ ಹೋಗೋನು, ಈ ಕೆಲಸ ಎಲ್ಲ ಮಾಡಬೇಡಪ್ಪ. ಏನ್ ಚಂದ್ರಣ್ಣ, ಯಾಕಡೆ ಹೋಗಿದ್ರಿ? ಲೋಹಿತಣ್ಣ, ಗ್ರಾಮ ಪಂಚಾಯತ್ಗೆ ಹೋಗಿದ್ದೆ. ಹೌದಾ? ಗ್ರಾಮ ಪಂಚಾಯತಿಂದ ಬಂದೆ. ಯಾಕೋ ಈ ನಡುವೆ ಮೊದ್ಲಿನ ಥರ ಇಲ್ವಲ್ಲ ಚಂದ್ರಣ್ಣ, ಏನ್ ಸಮಾಚಾರ? ಹಾಗೇನಿಲ್ವ ಲೋಹಿತಣ್ಣ, ನಾನು ಚೆನ್ನಾಗಿದ್ದೀನಿ. ಗೊತ್ತು ಬಿಡು ಚಂದ್ರಣ್ಣ, ನಿಮ್ಮ ಮಗನಿಗೆ ಆರ್ಮಿಗೆ ಸೇರಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿ. ಆದರೆ ಅವನು ಫಾರಿನು ಅದು ಇದು ಅಂತ ಹೋಗಕ್ಕೆ ಆಸೆ ಇಟ್ಕೊಂಡಿದ್ದಾನೆ. ಅದಕ್ಕೆ ತಾನೇ ಬೇಜಾರಾಗಿರೋದು. ಏನು ಮಾಡೋದು, ಈಗಿನ ಮಕ್ಕಳೇ ಹಾಗೆ. ಅವ್ರ ಇಷ್ಟದಂತೆ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ನಾವು ಅಷ್ಟೇ, ಅವ್ರ ಇಷ್ಟದಂತೆ ಬಿಟ್ಟು ಇರೋದು ಒಳ್ಳೇದು ಅಂತಂತ ನನಗನ್ನಿಸ್ತಾ ಇದೆ. ನಾನು ಬರ್ತೀನಿ. ಆಯ್ತು, ಒಳ್ಳೆಯದು. Cheers. ನೋಡಿ ಸರ್, ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಾಸಿಗೆ ಹೇಳಿ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿಕೊಡಿ ಸರ್.
ಸರಿ ಸ್ವಾಮಿ, ನೀನು ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಅರ್ಥ ಆಯ್ತಾ? ನಾನು ಹೋಗೋಕೆ ಮುಂಚೆ ನೀನು ದುಡ್ಡೇನಿದೆಯೋ ಎಲ್ಲ ಸೆಟ್ಲ್ಮೆಂಟ್ ಮಾಡಿಬಿಟ್ಟೆ ಹೋಗೋದಿಲ್ಲಿಂದ. ಡನ್ನ? ಆಯ್ತಪ್ಪ. ನೋಡಿ ಸರ್, ಸ್ವಲ್ಪ ನಿಮ್ಮ ಹುಡುಗರಿಗೆ ಹೇಳ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ರಿಗೂ ನನ್ನ ಮೇಲೆ ಅನುಮಾನ ಬರ್ತಾ ಇದೆ. ಅನುಮಾನ ಬರೋ ರೀತಿಯಲ್ಲಿ ಅವ್ರನ್ನ ನಡ್ಕೊಂಬಾರ್ದು ಅಂತ ಸ್ವಲ್ಪ ಎಚ್ಚರಿಕೆ ಕೊಡಿ. ನೋಡಿ ಸ್ವಾಮಿ, ನಮ್ಮ ಹುಡುಗರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ನಾನು ಎಲ್ಲ ಹೇಳಿದ್ದೀನಿ. ಇನ್ನೂ ಒಂದು, ನಿಮ್ಮ ಮನೆಗೆ ದೊಡ್ಡ ಪಾರ್ಸಲ್ ಕವರ್ ಬರುತ್ತೆ, ಅದನ್ನು ದಯವಿಟ್ಟು ಇಲ್ಲಿ ಎತ್ಕೊಂಡ್ಬಂದು ಕೊಡಬೇಕು, ಓಕೆನಾ? ಓಕೆ ಓಕೆ. ತಾವಿನ್ನು ಹೊರಡ್ಬೋದು. ಏಯ್, ಕೇಳಿಸ್ಕೊಂಡ್ರೇನಾ? ಯಾರು ಆಚೆ ಕಾಣಿಸ್ಕೋಬಾರ್ದು. ಸ್ವಾಮಿ, ಹೊರಡಿ ಇಲ್ಲಿಂದ. ಆಯಿತು, ಬರ್ತೀನಿ ಸರ್. ಏನೇ, ಯಾಕೆ ಬರಕ್ಕೆ ಹೇಳ್ದೆ? ಯಾಕೋ ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ಯಾ? ನೋಡು, ವಾದ ಮಾಡ್ಬೇಡ, ಏನಾಯ್ತು ಅಂತ ಹೇಳು. ನಾನು ವಾದ ಮಾಡ್ತಿಲ್ಲ. ನೀನು ಯಾಕಂಗೆ ಮಾತಾಡ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ ತಾನೇ. ಅದು ಇದು ಅಂತ ಏನು ಮಾತಾಡ್ತಿಲ್ಲ. ನೀನ್ ಕರ್ದಿದ್ಯಾ, ನಾನು ಬಂದಿದ್ದೀನಿ, ಏನಾಯ್ತು ಅಂತ ಹೇಳು. ಮನೇಲಿ ನನ್ನ ಮದುವೆ ವಿಷಯ ಮಾತಾಡ್ತಿದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಂಗೆ ಹೇಳೋಣ ಅಂತ ಕರೆದೆ. ನೀನ್ ನೋಡಿದ್ರೆ ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ. ಇವಾಗ ನಾನು ಏನ್ ಮಾಡ್ಬೇಕು ಅದ್ ಹೇಳು. ಪಚ್ಚಿ, ಏನು ನಂಗೂ ನಿಂಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ನೋಡು, ನಂಗೂ ನಿಂಗೂ ಸಂಬಂಧ ಇಲ್ದಿರೋ ತರ ನಾನೇ ಮಾತಾಡ್ತಿಲ್ಲ. ನನ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಅರ್ಥ ಮಾಡ್ಕೋ. ಸರಿ ಬಿಡು, ನನ್ಗೆ ಅರ್ಥ ಆಯ್ತು. ನಾನ್ ಮದ್ವೆ ಬಗ್ಗೆ ಮಾತಾಡ್ದೆ ಅಂತ ತಾನೇ ನಿನ್ನ ತರ ಡೌ ಮಾಡ್ತಿದ್ಯಾ? ಅಮ್ಮು, ನೀನು ಇದೇ ತರ ಮಾತಾಡ್ತಿದ್ಯಾ ಅಂದ್ಮೇಲೆ ನನ್ ಕಷ್ಟ ಯಾರತ್ರ ಹೇಳ್ಕೊಳ್ಳಿ? ಸರಿ ಕಣೋ ಪಚ್ಚಿ, ನನ್ ಮದ್ವೆ ವಿಷಯ ಮನೇಲಿ ಮಾತಾಡ್ತಿದ್ದಾರೆ ಅಂತ ರೀ ತಗೊಳ್ಳಿ. ಯಾ, ಯು ಕ್ಯಾನ್ ಕಮ್ ಟುಮಾರೋ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಏನೋ ಪಚ್ಚಿ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಅಮ್ಮ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ನಲ್ಲ, ನಾಳೆ ವೆರಿಫಿಕೇಶನ್ ಬರ್ತೀರಾ? ಹೌದಾ? ಯಾಕಿಬ್ರು ಮಾತಾಡ್ತಿಲ್ಲ? ಏನಾಗಿದೆ ನಿಮ್ಗೆ? ಏನೋ ಪಚ್ಚಿ, ನೀನ್ ಫಾರಿನ್ ಗಿರಿನಂದ್ರೆ ಅಪ್ಪ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಕಣೋ. ಅಮ್ಮ, ಯಾಕಮ್ಮ? ಅಪ್ಪಂಗಂತೂ ನಾನು ಫಾರಿನ್ ಹೋಗೋದು ಇಷ್ಟ ಇಲ್ಲ, ನೀನು ಹಂಗೆ ರಿಯಾಕ್ಟ್ ಮಾಡ್ತಿಲ್ಲಮ್ಮ. ನೋಡೋ ಪಚ್ಚಿ, ನೀನೇನಾದ್ರೂ ಅನ್ಕೋ, ಅಪ್ಪ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಕಣೋ. ಮಾ, ಅದಂಗಲ್ಲಮ್ಮ. ನೋಡ್ ಮಗ್ನೆ, ನೀನ್ ಏನ್ ಹೇಳಿದ್ರು ಅಷ್ಟೇ, ನಿಮ್ಮಪ್ಪ ಅಂತೂ ಫಾರಿನ್ ಗಿರಿನಂತೂ ಕಳ್ಸಲ್ಲ.
ಯಾಕೆ ಅಂದ್ರೆ ನಿಮ್ಮಪ್ಪ ನಮ್ಗೆ ಯಾವುದೇ ಕೊರತೆ ಇಲ್ದಿರ ಪ್ರೀತಿಯಿಂದ ಸಾಕಿದಾರೆ ಮಗ. ನೀನ್ ನಮ್ಮ ಮನೆ ಮಗನಾಗಿ ಜನ್ಮ ಕೊಟ್ಟಿರೋ ತಂದೆ ತಾಯಿ ಆಸೆ ನೆರವೇರಿಸೋದು ನಿನ್ ಕರ್ತವ್ಯ ಮಗ. ಅಮ್ಮ, ನಾನು ಹೇಳೋದನ್ನು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ. ನೋಡು, ನಾನು ಹೇಳೋದನ್ನ ಹೇಳಿದ್ದೀನಿ, ಕೇಳೋದು ಬಿಡೋದು ನಿನ್ನಿಷ್ಟಪ್ಪ. ರೀ, ಯಾಕ್ರಿ ಇಷ್ಟು ಬೇಜಾರಾಗಿ ಕೂತಿದ್ದೀರಾ? ನೀವೇ ಹೀಗಾದ್ರೆ ನಮ್ ಪಾಡೇನ್ರಿ? ರೀ, ಏನಾದ್ರೂ ಮಾತಾಡ್ರಿ. ಏನಂತ ಹೇಳಿ ಶಶಿ, ನನ್ನ ಮಗ ಎಜುಕೇಷನ್ ಮುಗಿಸ್ಕೊಂಡು ಬಂದು ನಮ್ಮ ಜೊತೆಲಿದ್ದು ಆರ್ಮಿಗೆ ಹೋಗಿ ನಮ್ಮ ಆಸೆನ ಈಡೇರಿಸ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಆಸೆಗೆಲ್ಲ ತಣ್ಣೀರೇರಿಸ್ಬಿಟ್ಟ. ಹೋಗ್ಲಿ ಬಿಡಿ, ಅವನ ಆಸೆ ಏನಿದೆಯೋ ನೆರವೇರಿಸ್ಕೊಳ್ಳಿ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ನಮ್ಮ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಂತೀನಿ ಬಿಡು. ರೀ, ಯಾವುದಕ್ಕೂ ಇನ್ನೊಂದ್ಸಲ ಪಚ್ಚಿ ಹತ್ರ ಮಾತಾಡ್ ನೋಡ್ರಿ. ಸರಿನಮ್ಮ, ನೋಡ್ತೀನಿ. ರೀ, ಯಾಕ್ರಿ, ಏನಾಯ್ತು? ಯಾಕ ತಲೆನೋವು? ಅಮೃತ ಅಂದಿದ್ರೆ ತಗೊಂಬ. ಸರಿ, ತರ್ತೀನಿ. ಅಪ್ಪ, ಯಾಕಪ್ಪ ಒಬ್ರೇನಿದ್ದೀರಾ? ಏನು ಮಾಡಲಿ ಮಗನೇ, ಜೀವನದಲ್ಲಿ ಒಬ್ಬಂಟಿನಾಗ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಏನಾಯ್ತಪ್ಪ ನಿಮಗೆ? ನಾನು ಸಿಟಿಯಿಂದ ಬಂದಾಗಿಂದ ನೋಡ್ತಾನೇ ಇದ್ದೀನಿ, ಒಂಥರ ಆಡ್ತಿದ್ದೀರಾ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ, ಅದರಲ್ಲೂ ನನ್ನ ಹತ್ರ ಅಂತೂ ಮುಖ ಕೊಟ್ಟು ಮಾತಾಡ್ತಾನೇ ಇಲ್ಲ. ಯಾಕಪ್ಪ ಅಷ್ಟೊಂದು ಬೇಜಾರಾಗಿದೆ ನನ್ನಿಂದ? ಎಲ್ಲ ಖುಷಿನೇ ನನಗೆ. ಆದರೆ ಏನು ಮಾಡಲಿ, ಪ್ರೀತಿಯಿಂದ ಸಾಕಿ ಓದಿಸಿದ ಮಗ ಒಬ್ಬ ತಂದೆ ಆಸೆನ ಈಡೇರಿಸಲಿಲ್ಲ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇದೆ. ಅಲ್ಲಪ್ಪ, ಎಲ್ಲ ತಂದೆ ತಾಯಿನೂ ತನ್ನ ಮಗ ಚೆನ್ನಾಗಿ ಓದಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಲಿ ಅಂತ ಆಸೆ ಪಡ್ತಾರೆ. ಆದರೆ ನೀವು ನೋಡಿದ್ರೆ ಓದೋದನ್ನೆಲ್ಲ ಬಿಟ್ಟು ಆರ್ಮಿಗೆ ಹೋಗು ಜಾಯ್ನ್ ಆಗು ಅಂತ ಹೇಳ್ತಿದ್ದೀರಾ. ನನ್ನ ಆಸೆಗೆ ಒಂಚೂರು ಬೆಲೆನೇ ಇಲ್ವಾಪ್ಪ. ನೋಡು, ನನಗೆ ಬೇರೆಯವ್ರ ಬಗ್ಗೆ ಬೇಕಾಗಿಲ್ಲ. ನನ್ನ ಆಸೆ ಏನು, ನಾನಂತೂ ದೇಶ ಸೇವೆ ಮಾಡೋಕ್ಕಾಗಲಿಲ್ಲ. ನನ್ನ ಮಗನಾದರೂ ದೇಶ ಸೇವೆ ಮಾಡಲಿ ಅನ್ನೋದೇ ನನ್ನ ಆಸೆ. ಆದರೆ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯಾ. ನೋಡಿಯಪ್ಪ, ನನಗೂ ಫಾರಿನ್ಗೆ ಹೋಗಿ MS ಮಾಡಿ ಒಳ್ಳೆ ಜಾಬ್ ತಗೊಂಡು ಅಲ್ಲೇ ಸೆಟ್ಲ್ ಆಗಿ ನಿಮ್ಮನ್ನೆಲ್ಲ ಕರ್ಸ್ಕೋಬೇಕು ಅಂತ ಆಸೆ ಇದೆ. ನಮ್ಮ ದೇಶ, ನಮ್ಮ ನಾಡಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಮ್ಮ ದೇಶ, ನಮ್ಮ ನಾಡು ನಿನಗೇನು ಕಮ್ಮಿ ಮಾಡಿದೆ? ಇಡೀ ಪ್ರಪಂಚನೇ ಒಂದು ಕಡೆ ತೂಗಿಟ್ಟು ನಮ್ಮ ದೇಶನ ಒಂದು ಕಡೆ ಇಟ್ಟರೆ ನಮ್ಮ ದೇಶಕ್ಕಿರೋ ಇತಿಹಾಸ ಆ ದೇಶಗಳಿಗಿಲ್ಲ. ಅಂಥದ್ರಲ್ಲಿ ಗೊತ್ತು ಗುರಿ ಇಲ್ದಿರಂಥ ಫಾರಿನು, ತಲೆ ಬುಡ ಇಲ್ದಿರಂಥ ಸಂಸ್ಕೃತಿ, ಅಂಥ ಕಡೆ ನೀನು ಹೋಗಿ ನೀನ್ಯಾಕೋ ಬಿಕಾರಿ ಥರ ಜೀವನ ಮಾಡಬೇಕು? ಅಪ್ಪ, ಇದೇ ನಿಮ್ಮ ಕಡೆ ನಿರ್ಧಾರನಾ? 10 ಸಲ ಹೇಳಿದ್ರು ನಂದು ಒಂದೇ ನಿರ್ಧಾರ, ಬದಲಾವಣೆ ಆಗಲ್ಲ. ನಾನು ನಿಮ್ಮ ಮಗ ಅಪ್ಪ, ನೀವು ಹೆಂಗೆ ಆಟ ಹಿಡಿತೀರೋ ನಾನು ಅಷ್ಟೇ. ನನ್ನ ನಿರ್ಧಾರನೂ ಚೇಂಜ್ ಆಗಲ್ಲ. ಇಷ್ಟು ಬೇಜಾರಲ್ಲಿ ಕೂತಿದ್ಯಾ? ಯಾಕೋ ಮನೆಗೆ ಬರೋಕ್ಕೆ ಮೂಡೇ ಇಲ್ಲ ಕಣೆ. ಓ, ಗೊತ್ತಾಯ್ತು. ಅಪ್ಪ ನಿಂಗೆ ಫಾರಿನಿಗೆ ಕಳ್ಸಲ್ಲ ಅಂತ ಎಷ್ಟು ಬೇಜಾರಲ್ಲಿ ಕೂತಿದ್ಯಲ್ಲ? ಏನು ಮಾಡಲಿ ಪಾಪು, ನನ್ನ ಮಾತಿಗೆ ಮನೇಲಿ ಬೆಲೆನೇ ಇಲ್ವಲ್ಲ. ಒಂದು ಕೆಲಸ ಮಾಡು, ಅಪ್ಪ ಹೇಳ್ದಂಗೆನೆ ಕೇಳು, ಅವ್ರ ಆಸೆನೂ ತೀರುತ್ತೆ, ಹಾಗೆ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೋದು. ನೀನೇನು ಪಾಪು, ನೀನು ಹಂಗೆ ಮಾತಾಡ್ತೀಯಲ್ಲ, ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ? ನನಗೇನು ತಲೆ ಕೆಟ್ಟಿಲ್ಲ.
ಅಪ್ಪ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನ ಈಡೇರಿಸು ಅಂತ ಅಷ್ಟೇ ಹೇಳ್ತಿರೋದು ನಿನ್ಗೆ. ಅಮ್ಮ ತಾಯಿ ನಿಂಗೊಂದು ದೊಡ್ಡ ನಮಸ್ಕಾರ. ನನ್ನ ಪಾಡಿಗೆ ನನಗೆ ಬಿಟ್ಬಿಡು. ನೋಡು, ನನ್ನ ತಂಗಿಯಾಗಿ ಹೇಳ್ತಾ ಇದ್ದೀನಿ. ಕೇಳೋದು ಬಿಡೋದು ನಿಂಗ್ ಬಿಟ್ಟಿದ್ದು. ಆದ್ರೆ ಒಂದ್ ವಿಷಯ, ಮನೇಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ನೀನೇ ಫೇಸ್ ಮಾಡ್ಬೇಕಾಗುತ್ತೆ. ಅಮ್ಮ ನನಗೆ ಮೊದಲೇ ತಲೆ ಕೆಟ್ಟಿದೆ, ಇನ್ನೂ ಜಾಸ್ತಿ ತಲೆ ಕೆಡಿಸ್ಬೇಡ. ಹೊಟ್ಟೋಗಿಲ್ಲಿಂದ. ನೀನಂತೂ ಚೇಂಜ್ ಆಗಲ್ಲ. ನನ್ನ ಜೊತೆ ಬರಕ್ಕೂ ರೆಡಿ ಇಲ್ಲ. ನಾನು ಹೊರಡ್ತೀನಿ. ಗುರು 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 ಗಾಡಿ ನಿಲ್ಸಿ ಗುರು, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಯಾಕೋ ಮಂಚ ಕುಡ್ತಿದ್ಯಾ? ಹೌದು ಗುರು, ಅಡ್ಡ ಫುಲ್ಲು ಸ್ಟಡಿ. ಸರಿ ಮಂಚ, ಆಯ್ತು, ನಾನು ನಾಳೆ ಸಿಗ್ತೀನಿ, ಮಾತಾಡೋಣ. ಇಲ್ಲ ಗುರು, ನಾನು ಈಗಲೇ ಮಾತಾಡ್ಬೇಕು. ನನ್ನ ಫೀಲಿಂಗ್ಸ್ ಎಲ್ಲ ನಿನ್ನ ಹತ್ರ ಹೇಳ್ಕೋಬೇಕು. ನೋಡ್ ಮಂಚ, ನನಗೆ 100 ಟೆನ್ಷನ್ಗಳಿದೆ, ಅರ್ಥ ಮಾಡ್ಕೋ. ನಾಳೆ ಸಿಗ್ತೀನಿ. ಇಲ್ಲ ಗುರು, ಫ್ರೆಂಡ್ಶಿಪ್ಪಿಗೆ ಇಷ್ಟೇ ಬೆಲೆ. ನಾಳೆ ನಾನು ನೋಡ್ಬೇಕಂದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಬರ್ಬೇಕಷ್ಟೇ. ಇಲ್ಲ ಮಂಚ, ಅರ್ಥ ಮಾಡ್ಕೊಳ್ಳೋ ಮಂಚ. ನಾಳೆ ಸಿಗ್ತೀನಿ, ಮಾತಾಡೋಣ ಅನ್ನಲ್ಲ. ಗುರು, ಅವಳ ಅಕ್ಕ ನಂಗೆ ಮೋಸ ಮಾಡ್ತಾಳೆ ಗುರು. ಅವಳು ನಂಗೆ ಸಿಗ್ದ್ರು ಯಾರಿಗೂ ಸಿಗ್ಬಾರ್ದು, ನಂಗೆ ಮಾಡ್ಬಿಡ್ತೀನಿ. ಏನೋ ಮಾಡ್ತೀಯಾ? ಕುಯ್ದಾಕ್ಬಿಡ್ತೀನಿ ಮಗ. ಮುಚ್ಕೊಂಡು ಮನೆಗೆ ಹೋಗು, ಮಾತಾಡ್ಬೇಡ. ಗುರು, ನಂಗೆ ಹೊಡಿತೀಯಾ? ಇರ್ಲಿ, ಹೋಗು ಹೋಗು. ಶೀಶೆಯಲ್ಲಿ ನಮ್ಮ ಹುಡುಗಿ ಕಾಡುವಳು. ಅಯ್ಯಪ್ಪ, ನಿಮ್ಮ ಅಚ್ಚು ನಮ್ಮ ಹುಡುಗಿ ಥರ ಕಾಣ್ತೈತೆ. ಇವತ್ತು ಯಾಕೋ ರೋಡಿಗೆಲ್ಲ ಶೇಖೈತಂಗೆ ಕಾಣ್ತೈತಲ್ಲ. ಓ, ಮಳೆಯ ಮದ್ಯಪಾನ ಆಗಿದೆ, ಅದಕ್ಕೆ ರೋಡ್ಗಳು ಸೇಕ್ ಆಯ್ತದೆ. ಇವಾಗ 90 ಹಾಕೊಂಡ್ರೆ ಚೆನ್ನಾಗಿರುತ್ತೇನಪ್ಪ. ಹುಡುಗಿ ಯೋಚನೆ ಮಾಡ್ಬೇಡ, ಸಾಕಾಗೋಯ್ತು. ಮೋಸ್ಗತಿ ಅವಳು. ಅಥು ಪಾಪು, ಅಣ್ಣನ್ ಕಾಲ್ ಮಾಡೆ ಬೇಗ, ಒಂಚೂರು ಬೇಗ ಬರ್ಲಿ. ಅಮ್ಮ, ಅಣ್ಣನೇ ಬಂದ. ಅಮ್ಮ, ಪಚ್ಚಿ, ಯಾಕಮ್ಮ ಎಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಮಪ್ಪ ಬೆಳಗ್ಗೆಯಿಂದ ಮನೆಗೆ ಬಂದಿಲ್ಲ ಕಣೋ. ಅಮ್ಮ, ಅದಕ್ಕೆ ಏನಕ್ಕೆ ಭಯ ಪಡ್ತೀರಮ್ಮ? ಒಂದು ಫೋನ್ ಕಾಲ್ ಮಾಡುತ್ತಾನೆ. ನಾನು ಬೆಳಗ್ಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ನಾನೊಂದ್ಸತಿ ಮಾಡ್ತೀನಿ. ಅಮ್ಮ, ನನಗೂ ಹಂಗೆ ಬರ್ತಿದ್ದಿಲ್ಲಮ್ಮ. ಪಚ್ಚಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಅಣ್ಣ, ನೀನ್ ಫಸ್ಟ್ ಇಲ್ಲಿಂದ ಹೊರಡು. ಅಪ್ಪಂಗ್ ಹುಡ್ಕೋ ಬಾ ಅಣ್ಣ. ಸರಿಮಾ, ನಾನು ನೋಡ್ಕೊ ಬರ್ತೀನಿ, ನೀವು ಧೈರ್ಯ ತಗೊಳ್ಳಿ. ಪಾಪು, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಎಲ್ಲೋದ್ರು? ಅಂಥದ್ದೇನೂ ಆಗಲ್ಲ ಅಮ್ಮ, ಸಮಾಧಾನ ಮಾಡ್ಕೊ. ಅಣ್ಣ ಹೋಗಿದಾನಲ್ಲ, ಅವ್ನು ಕರ್ಕೊಂಡು ಬಂದೇ ಬರ್ತಾನೆ. ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ನಿಮ್ಮಪ್ಪ ಯಾವತ್ತೂ ಈ ರೀತಿ ಮಾಡಿಲ್ಲ. ಬರ್ತಾರಮ್ಮ. ಸಾರಿ ಗಣೇಶನ, ಬೇಜಾರಾಗ್ಬೇಡ. ಹೋಗ್ಲಿ ಬಿಡು. ಆದ್ರೂ ನೀನು ಅವತ್ತು ಹಂಗೆಲ್ಲ ಮಾತಾಡಬಾರ್ದಿತ್ತು. ಹೇಳಿದ್ನಲ್ಲ, ಅವತ್ತು ತುಂಬ ಟೆನ್ಷನಲ್ಲಿದ್ದೆ. ನಂಗೂ ಅರ್ಥ ಆಗುತ್ತೆ ಬಿಡು. ಅದು ಸರಿ, ಈಗೆಲ್ಲ ಹೋಗ್ತಿದ್ಯಾ? ರಾತ್ರಿಯಿಂದ ಅಪ್ಪ ಕಾಣ್ತಿಲ್ಲ ಕಣೋ. ಏನು, ಅಪ್ಪ ಕಾಣ್ತಿಲ್ವಾ? ಅಪ್ಪಂಗೇನಾಯ್ತು? ರಾತ್ರಿಯಿಂದ ಅಪ್ಪ ಕಾಣ್ತಿಲ್ಲ, ಅದೇ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ. ನನ್ನಿಂದ ಏನಾದ್ರು ಬೇಜಾರಾದ್ರಂತ ನನಗೆ ತುಂಬ ಚಿಂತೆ ಆಗ್ಬಿಟ್ಟಿದೆ. ನೀನು ಯಾಕೆ ಅಪ್ಪ ಹೇಳ್ದಂಗೆ ಕೇಳಲ್ಲ? ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ? ಇವಾಗ ನೋಡು, ನೀನೇ ಈಗ ಫೀಲ್ ಆಗ್ತಿದ್ಯಾ. ಮುಂಚೆನೇ ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಹೌದು ಕಣೆ ದೀಪು, ನೀನು ಹೇಳ್ದಂಗೆ ಕೇಳಬೇಕಿತ್ತು. ಅಪ್ಪನೂ ಖುಷಿಯಾಗಿರ್ತಿದ್ರು. ಇವಾಗ ನೋಡು, ಮನೇಲಿ ಅಮ್ಮ ತಂಗಿ ಎಲ್ಲರೂ ಡಿಪ್ರೆಸ್ ಆಗಿದ್ದಾರೆ. ಫಸ್ಟು ಅಪ್ಪ ಎಲ್ಲಿದ್ದಾರೆ ಅಂತ ನೋಡು ಪಚ್ಚಿ. ತಲೆ ಕೆಡ್ಸ್ಕೊಬೇಡ, ಅಮ್ಮ ತಂಗಿಗೆ ಸಮಾಧಾನ ಮಾಡು. ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ, ಆದರೆ ಅಪ್ಪ ಎಲ್ಲೋದ್ರು ಅಂತ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಕಣೆ. ಪಚ್ಚಿ, ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಅಪ್ಪ ಎಲ್ಲೂ ಹೋಗಿರಲ್ಲ. ನಿನ್ನ ಮಾತಿಂದ ಬೇಜಾರಾಗಿ ಅದಕ್ಕೆ ಎಲ್ಲ ಹೊರಗಡೆ ಹೋಗಿರ್ತಾರೆ. ಬರ್ತಾರೆ ಬಿಡು. ಸರಿ ಕಣೆ, ನಾನಿನ್ನು ಬರ್ತೀನಿ.
ಅಮ್ಮ, ಪಾಪು, ಪ್ಲೀಸ್ ಈ ಥರ ಬೇಜಾರಾಗಿ ಕೂತ್ಕೋಬೇಡಿ. ನನ್ನ ಕೈ ಕಾಲೇ ಆಡಲ್ಲ. ಸಾಕ್ ಸುಮ್ನೆ ಪಚ್ಚಿ, ಎಲ್ಲ ಆಗಿದ್ದು ನಿನ್ನಿಂದಾನೆ. ನಿಮ್ಮಪ್ಪ ಯಾವತ್ತೂ ಮನೆ ಬಿಟ್ಟು ಈ ತರ ಹೋಗ್ತಿರ್ಲಿಲ್ಲ. ನಾನೇನ್ ಮಾಡಿದೆ? ಏನ್ ಮಾಡ್ದ? ಆ ದರಿದ್ರ ಫಾರಿನ್ ಅನ್ಕೊಂಡು ಎಲ್ಲ ಹಾಳಾಗೋಯ್ತು. ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಿದ್ದೀರಾ? ಮತ್ತಿನ್ನೇನು, ಅಪ್ಪನ ಮಾತು ಕೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಸರಿಮಾ, ನೀವು ಹೇಳ್ದಾಗೆ ಕೇಳ್ತೀನಿ. ಫಾರಿನ್ಗೆ ಹೋಗೋದಿಲ್ಲ, ಆರ್ಮಿಗೆ ಜಾಯ್ನ್ ಆಗ್ತೀನಿ. ಖುಷಿನಾ? ಇವಾಗ ಹೇಳಿದ್ರೆ ಏನ್ ಬಂತು? ನಿಮ್ಮಪ್ಪ ಅಷ್ಟ್ ಕೇಳಿದ್ರಲ್ಲ, ಆಗ್ಲೇ ಹೇಳ್ಬೇಕಿತ್ತಲ್ವಾ? ಅಪ್ಪಂಗೆ ಹೇಳ್ತೀನಿ ಬಿಡಮ್ಮ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಪ್ಪ ಮನೆಗ್ ಬರ್ಬೇಕಷ್ಟೇ. ಪಾಪು, ನೋಡಮ್ಮ ಯಾರು? ಏನೋ ಅದು? ಏನೋ ಕಾಗ್ದ ಅದು? ಅಮ್ಮ, ಫಿಸಿಕಲ್ ಟೆಸ್ಟ್ಗೆ ಆರ್ಮಿ ಕ್ಯಾಂಪಸ್ಸಿಂದ ಕಾಲ್ ಲೆಟರ್ ಬಂದಿದೆ. ಇವಾಗಾದ್ರೂ ನೋಡ್ದ ನಿಮ್ಮಪ್ಪನ್ ನಿನ್ ಮೇಲೆ ಎಷ್ಟೊಂದ್ ಪ್ರೀತಿ ಇದೆ ಅಂತ? ನಿಮ್ಮಪ್ಪ ಒಂದ್ ಮಾತು ಹೇಳ್ದೆ ಆರ್ಮಿಗೆ ಅಪ್ಲೈ ಮಾಡಿದಾರೆ ಗೊತ್ತಾ? ಸಾರಿಮಾ, ಅಪ್ಪನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ದೆ ತುಂಬ ಹರ್ಟ್ ಮಾಡ್ಬಿಟ್ಟೆ. ಸರಿ ಇರ್ಲಿ ಬಿಡು. ದೇವ್ರ ದಯದಿಂದ ನಿನ್ಗೊಳ್ಳೆ ಬುದ್ಧಿ ಕೊಟ್ನಲ್ಲ, ಅಷ್ಟು ಸಾಕು. ಅಣ್ಣ, ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಣ್ಣ. ಬೇಡ ಪಾಪು, ಇದು ಮನೆ ವಿಚಾರ. ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ಅಪ್ಪಂಗೂ ಬೇಜಾರಾಗುತ್ತೆ. ನೀವು ಧೈರ್ಯವಾಗಿರಿ, ನಾನೋಗಿ ಅಪ್ಪಂಗೆ ಕರ್ಕೊಬರ್ತೀನಿ. ಸರಿಮಾ, ನಾನು ಹೋಗ್ಬಿಟ್ಟು ಸರಿ, ಬರ್ತೀನಿ. ಹುಷಾರಪ್ಪ. ಸರಿಮಾ. ಹಾ, ಬೇಗ ಬಂದ್ಬಿಡು ಸರಿ. ಅಪ್ಪನ್ ಕರ್ಕೊಂಡು. ನಿಲ್ಸು 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 ಗುರು, ನಿಲ್ಸು ಗುರು. ಮಂಜಣ್ಣವರು, ಏನಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೊರಟಿದ್ದೆ. ನೀವಿಲ್ಲೇ ಸಿಕ್ಬಿಟ್ಟಿದ್ದೀರಾ? ಸುಮ್ನೆ ಇರು ಗುರು, ನೆನ್ನೇನೋ ಜಾಸ್ತಿ ಆಯ್ತು ಅಂತ ಏನೇನೋ ಅಂದ್ಬಿಟ್ಟೆ, ಅದಕ್ಕೆ ನೀನೇನು. ಸರಿ ಬಾ, ಗಾಡಿ ಹತ್ತು. ಎಲ್ಲಿಗೆ? ರಾತ್ರಿಯಿಂದ ಅಪ್ಪ ಕಾಣ್ತಿಲ್ಲ ಕಣೋ. ರಾತ್ರಿ ಮನೆಗೆ ಬೇರೆ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು? ನನ್ಗೂ ಅದೇ ಗೊತ್ತಿಲ್ಲ. ಬಾ ಹುಡ್ಕೋಣ. ಸರಿ ನಡಿ ಹೋಗೋಣ. ಯಾಕೋ ಮನೇಲಿ ಜಗಳ ಆಯ್ತಾ? ಏನು ಆಗಿಲ್ಲ ಕಣೋ. ಅಣ್ಣ, ಅಪ್ಪಾಜಿ ನೆನ್ನೆಯಿಂದ ಕಾಣ್ತಿಲ್ಲ. ಎಲ್ಲರೂ ನೋಡಿದ್ರಣ್ಣ ನೀವು? ಇಲ್ಲಪ್ಪ, ನೆನ್ನೆಂದ ಎಲ್ಲೂ ಕಾಣಿಸ್ಲೇ ಇಲ್ಲ. ಅಪ್ಪ ಎಲ್ಲೆಲ್ಲಿ ಹೋಗ್ತಿದ್ರು ಅಂತ ಗೊತ್ತಿಲ್ಲ. ಮುಂದೆ ಕೇಳನ್ ನಡಿ.
ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಗ. ಅಪ್ಪನ ಮಾತು ಕೇಳಬೇಕಿತ್ತು. ಅವ್ರ ಫೀಲಿಂಗ್ಸ್ನ ನಾನು ಏನು ಅನ್ನೋದೇ ಅರ್ಥ ಮಾಡ್ಕೊಳ್ಳಿಲ್ಲ. ಮನ್ಸಿಗೆ ತುಂಬ ಬೇಜಾರಾಗ್ತದೆ ಕಣೋ. ಆಗೋದೆಲ್ಲ ಆಗೋಗಿದೆ, ಮುಂದೇನು ಮಾಡಬೇಕು ಅಂದ್ಕೊಂಡಿದ್ಯಾ? ನನಗೂ ಅದೇ ತಲೆ ಕೆಟ್ಟಿರೋದು ಮಗ. ಅಪ್ಪ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಾಗ್ತಿಲ್ಲ. ಅದು ಬೇರೆ ಯಾವತ್ತೂ ಈ ಥರ ಮಾಡ್ತೋರಲ್ಲ. ಮಗ, ಅಪ್ಪಂಗೂ ನಮ್ಮೂರಲ್ಲಿ ಯಾರಾದರೂ ದುಶ್ಮನಿದ್ರಾ? ನಾವು ನೋಡ್ದಂಗೆ ಅಪ್ಪ ಊರಲ್ಲಿ ಎಲ್ರ ಜೊತೆನೂ ಚೆನ್ನಾಗಿದ್ರು. ಅದು ಬೇರೆ ಮುಂದಿನ ಎಲೆಕ್ಷನಲ್ಲಿ ಅಪ್ಪಂಗೆ ನಿಲ್ಲಿಸ್ಬೇಕಂತಿದ್ರು. ಅಂಥದ್ರಲ್ಲಿ ನಾವು ಜನಗಳ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ರೆ ತಪ್ಪನ್ಸುತ್ತೆ. ನಮ್ಮಪ್ಪ ನನಗೆ ಚಿಕ್ಕ ವಯಸ್ಸಿಂದಾನು ಕೇಳ್ದಂಗೆ ಎಲ್ಲ ಕೊಡಿಸಿದ್ದಾರೆ. ಆದರೆ ಅವ್ರದ್ದೊಂದು ಚಿಕ್ಕ ಆಸೆ ನಾನು ನೆರವೇರಿಸಲಿಲ್ಲ. ನನಗೆ ಈ ಎಜುಕೇಶನ್ ಕೊಡ್ಸೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅದೇ ಕಣೋ ನನಗೆ ಹರ್ಟ್ ಆಗ್ತಿರೋದು ತುಂಬ. ಮಗ, ಈಗ ಫೀಲ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಡಿ, ಅಪ್ಪ ಎಲ್ಲಿದ್ದಾರೆ ಹುಡ್ಕೋಣ. ನೋಡಿಸಿದ್ದ, ಇನ್ನೂ ಕಾಲ ಮಿಂಚಿಲ್ಲ. ಇವತ್ತಲ್ಲ ನಾಳೆ ನಮ್ಮ ಮನೆ ಗೊತ್ತಾಗುತ್ತೆ. ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ನಿನ್ನ ಹುಚ್ಚುನಾಗಿ ಹೊಡೆದಂಗೆ ಹೊಡಿತಾನೆ. ನೀ ಹೇಳಿದ್ದು ಕರೆಕ್ಟೇ ಚಂದ್ರಣ್ಣ. ಈಗಾಗಲೇ ನಿನ್ನ ಮಗ ರೋಡಲ್ಲಿ ಹುಚ್ಚು ನಾಯಿ ಥರ ಹುಡ್ಕಾಡ್ತಿದ್ದಾನೆ. ಆದ್ರೆ ಈ ವಿಷಯ ನಿಮ್ಮ ಮಗನಿಗೆ ಗೊತ್ತಾಗ್ದಂಗೆ ಬಹಳ ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ ಚಂದ್ರಣ್ಣ. ತೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ವೇನ ನಿನಗೆ? ಬರೀ ದುಡ್ಡಿಗೋಸ್ಕರ ದೇಶದ್ರೋಹದ ಕೆಲಸ ಮಾಡ್ತಾ ಇದೀಯಾ? ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಾಡಿಗೆ ದ್ರೋಹ ಬಗ್ಗಿತಾ ಇದೀಯಾ? ನೀನೊಬ್ಬ ಮನುಷ್ಯನ ಅಲ್ಲ ಕಣೋ ನೀನು. ನೋಡು ಚಂದ್ರಣ್ಣ, ಈ ಪ್ರಪಂಚದಲ್ಲಿ ದುಡ್ಡೇ ದುನಿಯಾ. ದುಡ್ಡು ಬೇಕೇ ಬೇಕು. ನೀನು ನನ್ನ ಜೊತೆ ಕೈ ಜೋಡಿಸಿದ್ರೆ ಪ್ರಾಣನೂ ಉಳಿಯತ್ತೆ, ನಿನಗೆ ಬೇಕಾದಷ್ಟು ದುಡ್ಡು ಸಿಗತ್ತೆ, ಸ್ನೇಹನೂ ಉಳಿಯತ್ತೆ. ಏಯ್, ನನ್ನ ದೇಶ ಪ್ರೇಮಿ ಕಣೋ. ದೇಶಕ್ಕೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ನಿನ್ನಂತ ಕಚಡ ಕೆಲಸ ಮಾಡಲ್ಲ ಕಣ ನಾನು. ಓ, ಹಾಗಾದ್ರೆ ಪ್ರಾಣ ಕೊಡಕ್ಕೂ ರೆಡಿ ಇದೆಯಾ? ಸ್ವಲ್ಪ ತಡ್ಕೋ. ನಾಳೆ ಬೆಂಗಳೂರೇ ಬ್ಲಾಸ್ಟ್ ಮಾಡಕ್ ನಮ್ಮ ಹುಡುಗರು ರೆಡಿ ಆಗಿದ್ದಾರೆ. ನಾಳೆ ನಿನ್ನ ಪ್ರಾಣ ನಾನೇ ತೆಗೆದ್ಬಿಡ್ತೀನಿ ಚಂದ್ರಣ್ಣ. ಸಮಾಧಾನ ಮಾಡ್ಕೋ.
ನಾಳೆ ನಿನ್ ಪ್ರಾಣನ ತೆಗಿಯಕ್ ರೆಡಿ ಇದ್ದಾರೆ. ಬರ್ತೀನಿ. ಅಲ್ಲ, ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಅವನ ಮನಸ್ಸಲ್ಲಿರೋದನ್ನು ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗಿನ ಮಕ್ಕಳಲ್ಲಿ ಏನೇನೋ ಆಸೆ ಆಕಾಂಕ್ಷೆಗಳಿರ್ತವೋ ಅದನ್ನು ನಾವು ತಡಿಬಾರ್ದಲ್ವಾ? ಹಾಂ. ಅಲ್ಲ, ಇತ್ತೀಚೆಗೆ ಈ ಸಿದ್ದಣ್ಣ ಯಾಕೆ ಒಂಟಿ ಮನೆಗೆ ಹೆಚ್ಚಾಗಿ ಬರ್ತಿದ್ದಾನೆ? ಇಲ್ಲಿ ಏನು ನಡೀತಾ ಇದೆ? ಸರಿಯಾಗಿ ನೋಡ್ಕೊಳ್ಳೋ. ವಿಧಾನಸೌಧ ನಿಂದು. ಒಳಗಡೆ ಯಾರಿರ್ಬೋದು? ಒಳಗಡೆ ಲಾಕ್ ಆಗಿದೆಯಲ್ಲ. ಒಂದು ಅರ್ಥ ಆಗ್ತಿಲ್ವೇ? ನಿಮ್ಮೆಲ್ಲಾರ್ದು ಲೈಫು ಸೆಟ್ಲ್ ಮಾಡ್ತೀನಿ ನಾನು.
ಮಾಡ್ತೀನಿ ನಾನು. ನಿನ್ಗೆ 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 ಎಲ್ಲಾರ್ದು ವೀಸಾ ರೆಡಿ ಇದೆ. ಇದು ಮುಗ್ದಿದ ತಕ್ಷಣ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಎಲ್ಲಾರನ್ನೂ ಉಡಾಯಿಸ್ಬಿಡೋಣ. ಎಲ್ಲ ಛಿದ್ರ ಛಿದ್ರ ಮಾಡ್ಬಿಡೋಣ. ಯಾರಪ್ಪ ಇವರೆಲ್ಲ ಏನ್ ಪ್ಲಾನ್ ಮಾಡ್ತಿದ್ದಾರೆ? ಇಲ್ಲ ಫಸ್ಟ್ ನನ್ನೇ ಕರ್ಕೊಂಡು ಹೋಗ್ತಾ ಇದ್ರೆ ಬಿಡ್ರೋ. ಏಯ್ ಬಿಡ್ರೋ, ಬಿಡ್ರೋ, ಬಿಡ್ರೋ ನನ್ನ. ಹೇಳ್ಕೊಂಡು ನಡಿರೋ ಇವ್ನ. ಬಿಡ ನೋಡು, ಬಿಡ್ರೋ. ಏಯ್ ಸಿದಣ್ಣ, ಇವ್ನು ಯಾರು ನಿಮ್ಮೂರನ್ನೇ ನೋಡು. ಓ ಚಂದ್ರಣ್ಣ, ಏನ್ ಚಂದ್ರಣ್ಣ ಬೇಜಾನ್ ಮೆರಿತಿದ್ದೆ. ನಮ್ಮೂರಿಗೆ ನಾನೇ ಶ್ರೀಮಂತ ಅಂತ, ನಮ್ಮ ವಂಶಸ್ಥರೆಲ್ಲ ದೇಶ ಸೇವೆ ಮಾಡಿದರೆ ಹಾಗೆ ಹೀಗೆ ಅಂತ. ನೀನ್ ಬಂದು ನನ್ನ ಕೆಟ್ಟಕ್ಕೆ ಬಿದ್ದಿದ್ಯಾ? ಸಿದ್ಧ, ನೀನು ಇಡೀ ಊರನ್ನೇ ಹಾಳು ಮಾಡೋ ಕ್ರಿಮಿ ಅಂತ ಗೊತ್ತಿತ್ತು, ಆದ್ರೆ ಇಡೀ ಕನ್ನಡ ನಾಡನ್ನೇ ಹಾಳು ಮಾಡೋ ಕ್ರಿಮಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡ್ ಚಂದ್ರಣ್ಣ, ನಾನ್ ಕ್ರಿಮಿ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಆ ವಿಷಯ ನಿನಗ್ ಬೇಡ. ನಿನ್ ಜೀವ ಉಳಿಬೇಕು ಅಂತಿದ್ರೆ ಜೀವ ನನ್ ಕೈಲಿದೆ. ಜಾಸ್ತಿ ಖುಷಿ ಪಡಬೇಡ ಸಿದ್ಧ. ದೀಪ ಆರೋಕ್ ಮುಂಚೆ ಅದು ಜೋರಾಗಿ ಉರಿಯುತ್ತೆ. ಅದೇ ರೀತಿ ನಿನ್ನ ಸಾವು ಕೂಡ ನಿನ್ನ ಕಣ್ಮುಂದೆನೇ ಇದೆ. ಇದೆಲ್ಲ ಸರಿ ಹೋಗೋದಿಲ್ಲ. ಇವ್ರನ್ನೆಲ್ಲ ಪೊಲೀಸರಿಗೊಪ್ಸು. ಪಚ್ಚಿ, ಹಿಂಗ್ ಸುಮ್ನೆ ನಿಂತ್ಕೊಂಡ್ರೆ ಏನು ಮಾಡೋದು? ಏನ್ ಮಾಡ್ಲಿಮ್ಮ, ನನಗೂ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟಿದೆ. ಯಾರಿಗೆ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಹಂಗಂತ ಸುಮ್ನಿದ್ಬಿಟ್ರೆ ಹೆಂಗೇಳು? ನನಗೂ ಅದೇ ಮಾತಲ್ಲೇ ಕೆಟ್ಟಿರೋದು. ಅಪ್ಪ ಎಲ್ಲೋದ್ರು ಅಂತ ಚೂರು ಸುಳಿವು ಸಿಕ್ತಿಲ್ಲ. ಅಣ್ಣ, ನಾನು ಅದಕ್ಕೆ ಅವತ್ತೇ ಹೇಳಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ. ನೀನ್ ನನ್ನ ಮಾತು ಕೇಳ್ದಾ? ಹೌದು ಕಣೋ ಪಚ್ಚಿ, ಪಾಪು ಹೇಳೋ ಸರಿ ಇದೆ. ಇನ್ ನಮ್ ಬೇರೆ ದಾರಿ ಇಲ್ಲ ಕಣೋ. ನಾನು ಬರ್ತೀನಿ, ಬಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹಲೋ ಹಲೋ ಪಚ್ಚಿ, ಎಲ್ಲಿದ್ಯಾ? ಮನೇಲಿದ್ದೀನಿ ಕಣೆ, ನೀನೆಲ್ಲಿದ್ಯಾ? ಅರ್ಜೆಂಟಾಗಿ ಮಾತಾಡಬೇಕು. ಐಬಿ ಹತ್ರ ಬಾ. ಇಲ್ಲ ಕಣೆ, ಸ್ವಲ್ಪ ಬಿಸಿ ಇದೀನಿ, ಹೇಳು. ಅವೆಲ್ಲ ಹೇಳಕ್ಕಾಗಲ್ಲ, ಅರ್ಜೆಂಟಾಗಿ ಬಾ, ಇಲ್ಲೇ ಮಾತಾಡಬೇಕು. ಸರಿ ಸರಿ ಬರ್ತೀನಿ. ಅಮ್ಮ, ನೀವೇನು ಪೊಲೀಸ್ ಸ್ಟೇಷನ್ಗೆ ಬರೋದು ಬೇಡ, ನಾನು ನೋಡ್ಕೊ ಬರ್ತೀನಿ. ನೀವು ಧೈರ್ಯವಾಗಿರಿ. ಹುಷಾರು, ಬೇಗ ಪಾಪ. ಯಾಕೆ ದೀಪು, ಏನಾಯ್ತು? ಅರ್ಜೆಂಟಾಗಿ ಕರೆದೆ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಲ್ಲ. ಇವತ್ತು ನೈಟೇ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ಎಲ್ಲ ಚಾನಲಲ್ಲೂ ನಮ್ದೇ ಬ್ರೇಕಿಂಗ್ ನ್ಯೂಸ್ ಇರಬೇಕು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಸರ್.
ಹ್ಮ್ ಯಾಕೆ ಕಟ್ಟಾಕಿದ್ದಾರೆ? ಹ್ಮ್ 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 ಯಾರಾಗಿರ್ಬೋದು ಇವರೆಲ್ಲ? ಅಪ್ಪನ ಯಾರೋ ಕಟ್ಟಾಕಿದ್ದಾರೆ. ಆ ರೂಮಲ್ಲಿ ಬಚ್ಚಿ. ಅಪ್ಪ 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 ಕ್ಷಮಿಸ್ಬಿಡಿಪ್ಪ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಮಗನೇ, ನಂದೇ ತಪ್ಪು. ನಿನ್ನ ಆಸೆ ಅಂತೆ ನೀನು MS ಓದಕ್ಕೆ ಫಾರಿನ್ಗೆ ಹೋಗು. ಇಲ್ಲಪ್ಪ, ಸಾಧ್ಯನೇ ಇಲ್ಲ. ನೀವು ಹೇಳ್ದಂಗೆ ಆರ್ಮಿಗೆ ಜಾಯ್ನ್ ಆಗ್ತೀನಿ. ಹೌದಾ ಮಗನೇ? ನಿಜ ಹೇಳ್ತಾ ಇದೀಯಾ? ಹೌದಪ್ಪ, ನಿಜಾನೇ ಹೇಳ್ತಿದ್ದೀನಿ. ನಿಮ್ಮ ಮಗನಾಗಿ ನಿಮ್ಮ ಆಸೆ ನೆರವೇರಿಸೋದೇ ನನ್ನ ಕರ್ತವ್ಯ. ಜೊತೆಗೆ ನಮ್ಮ ದೇಶ ಸೇವೆ ಮಾಡಿದೆ ಅಂತ ನನಗೂ ಹೆಮ್ಮೆ ಇರುತ್ತೆ. ಹೌದಾ ಮಗನೇ? ಬಹಳ ಖುಷಿ ಆಯ್ತು ನನಗೆ. ಸಿದ್ದಣ್ಣ ಯಾರನ್ನ ಕರ್ಕೊಂಬಂದು ನಾಳೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಮೊದಲು ಅದನ್ನ ತಡಿಬೇಕು. ಬಾ ಮಗನ ಹೋಗೋಣ. ಸರಿಪ್ಪ, ಬನ್ನಿ ಹೋಗೋಣ. ಹೇಳಿದ್ನಲ್ಲ, ಇದು ಟಾರ್ಗೆಟ್. ನಾನು ಹೇಳಿದ್ದೆ ಇದೇ ಕಣ ಇವತ್ತು ನಿನಗೆ. ಫೋನ್ ಕೊಡಮ್ಮ, ಫೋನ್ ಕೊಡು. ಯಾರೋ ನೀನು? ಬಿಡ ಬಿಡ. ಹಲೋ ಇನ್ಸ್ಪೆಕ್ಟರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಅರ್ಜೆಂಟ್ ನೀವು ಐಟಿ ಬರಬೇಕು. ಬೇಗ ಬನ್ನಿ. ಯಾರೋ ನೀನು? ಬಿಡ. ಅಯ್ಯ, ನನ್ನ ಮಗನೇ, ಐತೆ ನಿನ್ಗೆ. ನಡಿಯೋ. ಚೆನ್ನಾಗಿ ಓದ್ಕೊಳ್ಳೆ ಅಪ್ಪ. ಮಗನೇ, ದೇಶ ಸೇವೆ ಮಾಡೋದು ಒಂದು ಪುಣ್ಯದ ಕೆಲಸನಪ್ಪ. ನೀ ತಗೊಂಡಿರೋ ನಿರ್ಧಾರದಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ. ದೇಶ ಸೇವೆ ಮಾಡೋದು ಒಳ್ಳೆಯದು. ಒಳ್ಳೇದಾಗಲಿ. ಹೋಗ್ಬಾ. ಅಪ್ಪ, ನೀವು ಯಾವಾಗಲೂ ಖುಷಿಯಾಗಿರ್ಬೇಕಪ್ಪ, ಅದೇ ನನ್ನ ಆಸೆ. ಖಂಡಿತ. ಈ ಅಪ್ಪನ ಆಸೆನ ನೀನು ಈಡೇರಿಸ್ಬಿಟ್ಟೆ. ಒಳ್ಳೇದಾಗಲಿ. ಮಮ್ಮಿ, ರೀ, ನೀವು ಆಸೆ ಪಟ್ಟಂಗೆ ಆರ್ಮಿಗೆ ಹೋಗ್ತಿದ್ದಾನೆ. ಇವಾಗ್ಲಾದ್ರೂ ಖುಷಿ ಖುಷಿಯಾಗಿ ಕಳ್ಸ್ಕೊಡ್ರಿ. ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದೀನಲ್ಲ. ಸರಿಪ್ಪ, ನಾನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ. ಹೋಗ್ಬಾ ಮಗನೇ. ಬರ್ತೀನಿ ಸರಿ ಕಣೆ. ಅಣ್ಣ. ಬಾಯ್ Bye. ಬಾಯ್.